ಕಳೆದ ಬಾರಿ ವೈದ್ಯ ಜ್ಯೋತಿಷ್ಯ ಈ ಭಾಗದಲ್ಲಿ ದ್ರೇಕಾಣ ಚಕ್ರವನ್ನು ಹೇಗೆ ಯೂಸ್ ಮಾಡಬೇಕು, ನಂತರ ಪ್ರಶ್ನೆ ರೋಗ ಪ್ರಶ್ನೆಯನ್ನು ಹೇಗೆ ಕೇಳಬೇಕು ಎನ್ನುವಂಥ ವಿಚಾರವನ್ನು ನೋಡಿದ್ವಿ. ಇವತ್ತು ಕೆಲವಿನ ರೋಗಕ್ಕೆ ಸಂಬಂಧಪಟ್ಟ ಕೆಲವಿನ ಎಕ್ಸಾಂಪಲ್ಸನ್ನು ಪ್ರಾಕ್ಟೀಸ್ ಮಾಡೋಣ. ಪ್ರಾಕ್ಟೀಸ್ ಮಾಡೋದಕ್ಕಿಂತ ಮುಂಚಿತವಾಗಿ ಕಳೆದ ಬಾರಿ ಹೇಳಿದ್ದನ್ನು ಒಂದು ಸಲ ಪುನರಾವಲೋಕನ ಮಾಡಿಕೊಳ್ಳೋಣ. ರೋಗ ಪ್ರಶ್ನೆ. ಪ್ರಶ್ನೆಯ ಶಾಸ್ತ್ರದಲ್ಲಿ ಸಂಕ್ಷಿಪ್ತವಾಗಿ ನಾವು ನೋಡಬೇಕಾದ್ರೆ ಪ್ರಶ್ನೆ ಲಗ್ನ ತುಂಬ ಮುಖ್ಯ. ಲಗ್ನವನ್ನು ಶುಭಗ್ರಹಗಳು ನೋಡಬೇಕು, ಲಗ್ನಾಧಿಪತಿ ಶುಭ ಸ್ಥಾನದಲ್ಲಿರಬೇಕು, ಚಂದ್ರ ಶುಭ ಸಂಬಂಧ ಬರಬೇಕು, ದಶಮಕ್ಕೆ ಶುಭ ಸಂಬಂಧ ಬರಬೇಕು. ಹೀಗೆ ಇದ್ದಾಗ ಯಾರೋ ಆ ಸಮಯದಲ್ಲಿ ಪ್ರಶ್ನೆಯನ್ನು ಕೇಳ್ತಾರೆ, ಆ ಪ್ರಶ್ನೆ ಸಿದ್ಧಿಸುತ್ತೆ ಅಂತಂಬುದು ಸಾಮಾನ್ಯವಾದ ಒಂದು ಸೂಚನೆ. ಅದೇ ರೀತಿಯಲ್ಲಿ ಮೊದಲನೇ ಪ್ರಶ್ನೆ ಕೇಳಿದಾಗ ಪ್ರಶ್ನೆ ಲಗ್ನವನ್ನು, ಎರಡನೇ ಪ್ರಶ್ನೆ ಚಂದ್ರ ಯಾವ ರಾಶಿಯಲ್ಲಿದ್ದಾನೆ ಅದನ್ನು ಲಗ್ನವನ್ನು ಮಾಡಿಕೊಂಡು ನೋಡಬೇಕು, ಮೂರನೇ ಪ್ರಶ್ನೆಯನ್ನು ಸೂರ್ಯ ಲಗ್ನ, ನಾಲ್ಕನೇ ಪ್ರಶ್ನೆ ಗುರು, ಐದನೇ ಪ್ರಶ್ನೆ ಬುಧ ಅಥವಾ ಶುಕ್ರ. ಇವರಲ್ಲಿ ಯಾರು ಬಲಿಷ್ಠವಾಗಿದ್ದಾರೋ ಅವರನ್ನು ಸೂಚನೆ ಮಾಡಿಕೊಂಡು ಲಗ್ನವಾಗಿ ಮಾಡಿಕೊಂಡು ನಾವು ನೋಡುತ್ತೇವೆ. ಕನಿಷ್ಠ ಪಕ್ಷ ನಾವು 2 ಪ್ರಶ್ನೆಗಳಿಗೆ ನಮಗೆ ಕ್ಲಾರಿಟಿ ಚೆನ್ನಾಗಿ ಸಿಗುತ್ತೆ. 3, 4, 5 ಪ್ರಶ್ನೆಗಳಿಗೆ ಪ್ರಶ್ನೆ ನೋಡಲಿಕ್ಕೆ ಬರಲ್ಲ, ಅಷ್ಟು ಕ್ಲಾರಿಟಿ ನಮಗೆ ಸಿಗಲ್ಲ. ಮತ್ತು ರೋಗ ಪ್ರಶ್ನೆ ವಿಚಾರಕ್ಕೆ ಬಂದಂಥ ರೋಗ ಗುಣವಾಗುತ್ತಾ, ಎಷ್ಟು ದಿನ ಬೇಕಾಗುತ್ತೆ, ಅಥವಾ ಈ ರೋಗಕ್ಕೆ ಕಾರಣ ರೋಗವೋ ಅಥವಾ ಔಷಧವೋ, ಅಥವಾ ಈ ರೋಗ ಬೇಗ ಗುಣ ಆಗಲಿಕ್ಕೆ ಡಾಕ್ಟರ್ ಸಹಕಾರ ಇದೆಯೋ ಅಥವಾ ಪೇಷಂಟ್ ಡೈಟ್ ಇದೆಯೋ, ಇದನ್ನು ತಿಳ್ಕೊಳ್ಳಿಕ್ಕೆ ಕೇಂದ್ರ ಸ್ಥಾನಗಳನ್ನು ನಾವು ನೋಡ್ತೇವೆ. ಲಗ್ನ ಪ್ರಶ್ನೆ ಸಮಯದಲ್ಲಿ ಹಾಸ್ಪಿಟಲ್ ಇದ್ದಾನೆ, ಟ್ರೀಟ್ಮೆಂಟಲ್ಲಿ ಇದ್ದಾನೆ ಅಂತ ಅನ್ನೋ ಸಮಯದಲ್ಲಿ ಪ್ರಶ್ನೆ ಲಗ್ನ ಡಾಕ್ಟ್ರನ್ನು ಸೂಚನೆ ಮಾಡ್ತದೆ. ಚತುರ್ಥ ಸ್ಥಾನ ಔಷಧವನ್ನು ಸೂಚನೆ ಮಾಡ್ತದೆ. 7ನೇ ಸ್ಥಾನ ರೋಗವನ್ನು ಸೂಚನೆ ಮಾಡ್ತದೆ. 10ನೇ ಮನೆ ಪೇಷಂಟ್ ಡೈಟನ್ನು ಸೂಚನೆ ಮಾಡ್ತದೆ. ಇದನ್ನು ಇಟ್ಟುಕೊಂಡು ಶುಭಗ್ರಹಗಳ ಸಂಬಂಧ ಬಂದಾಗ ಅನುಕೂಲವಾಗಿದೆ ಅಂತ ತಿಳ್ಕೊಳ್ಬೇಕು, ಪಾಪಗ್ರಹಗಳ ಸಂಬಂಧ ಬಂದಾಗ ಪ್ರತಿಕೂಲವಾಗಿದೆ ಅಂತ ತಿಳ್ಕೊಳ್ತೇವೆ. ಇದಕ್ಕೆ ಸಂಬಂಧಪಟ್ಟ ಕೆಲವಿನ ಸೂತ್ರಗಳನ್ನು ಕೂಡ ನಾವು ನೋಡಿದ್ದೇವೆ. ಲಗ್ನಾಧಿಪತಿ ಮತ್ತು ಚಂದ್ರನಿಗೆ ಶುಭಗ್ರಹ ಸಂಬಂಧವಿದ್ದರೆ ರೋಗ ಬೇಗ ಉಪಶಮನ ಆಗ್ತದೆ. ಶುಭಗ್ರಹ ಒಂದು ವೇಳೆ ವಕ್ರಿಯಾಗಿದ್ದರೆ ತಾತ್ಕಾಲಿಕವಾಗಿ ಕಡಿಮೆಯಾಗಿ ಮತ್ತೆ ರೋಗ ಪುನರಾವರ್ತ ಆಗ್ತದೆ. ಲಗ್ನಾಧಿಪತಿ ಷಷ್ಠಾಧಿಪತಿ ಚರರಾಶಿಯಲ್ಲಿದ್ದರೆ ಬೇಗ ಕಡಿಮೆ ಆಗ್ತದೆ ರೋಗ. ಸ್ಥಿರ ರಾಶಿಯಲ್ಲಿದ್ದರೆ ನಿಧಾನ ಆಗ್ತದೆ. ದುಸ್ವಭಾವ ರಾಶಿಯಲ್ಲಿದ್ದರೆ ಮೊದಲು ಕಡಿಮೆಯಾಗಿ ಮತ್ತೆ ಪುನರಾವರ್ತ ಆಗಲಿಕ್ಕೆ ಅವಕಾಶ ಉಂಟು. ಮತ್ತು ಲಗ್ನಾಧಿಪತಿ ಷಷ್ಠಾಧಿಪತಿ ಚರರಾಶಿಯಲ್ಲಿ ಇದಾಯಿತು. ನೆಕ್ಸ್ಟ್ ಪ್ರಶ್ನೆ ಲಗ್ನಾಧಿಪತಿ ಮತ್ತು ಷಷ್ಠಾಧಿಪತಿ ಪರಿವರ್ತನ ಆದರೆ ರೋಗಿ ಹೆಚ್ಚಿನ ತೊಂದರೆಗೊಳಗಾಗ್ತಾನೆ. ಲಗ್ನಾಧಿಪತಿ 6ನೇ ಮನೆಯಾಧಿಪತಿ ಪರಿವರ್ತನ ಆದಾಗ ತೊಂದರೆ ಜಾಸ್ತಿ ಆಗ್ತದೆ. ಅದೇ ರೀತಿ 6ನೇ ಮನೆಯಾಧಿಪತಿ ಮತ್ತು ಅಷ್ಟಮಾಧಿಪತಿ ಇಬ್ಬರೂ ಕೂಡ ಲಗ್ನದಿಂದ ಪರಿವರ್ತನ ಆದರೆ ಮಾರಕವನ್ನು ಸೂಚನೆ ಮಾಡ್ತದೆ. ಅದೇ ರೀತಿ ಪ್ರಶ್ನೆ ಲಗ್ನಾಧಿಪತಿ ಅಥವಾ ಅಷ್ಟಮಾಧಿಪತಿ ಚಂದ್ರನಿಂದ ಅಷ್ಟಮದಲ್ಲಿದ್ದರೆ ರೋಗಿ ಮಾರಕವನ್ನು ಹೊಂದುತ್ತಾನೆ. ಲಗ್ನಾಧಿಪತಿ ಸೂರ್ಯನ ದ್ವಾದಶಾಂಶದಲ್ಲಿದ್ದರೆ, ಅಂದರೆ ದ್ವಾದಶಾಂಶದಲ್ಲಿ ಸಿಂಹರಾಶಿಯಲ್ಲಿದ್ದರೆ ರೋಗಿ ಮಾರಕವನ್ನು ಹೊಂದುತ್ತಾನೆ. ಮತ್ತೊಂದು ಪ್ರಶ್ನೆ, ಸಸ್ಪೆಕ್ಟ್ ಮಾಡ್ತಾ ಇರುವಂಥ ರೋಗ ಮಾಡೋ ಸಂದರ್ಭದಲ್ಲಿ ನಾವು ಅಂದುಕೊಂಡಿರೋ ರೋಗ ಇದೆಯೋ ಅಥವಾ ಬೇರೆ ರೋಗ ಏನೋ ಇರಲಿಕ್ಕುಂಟೋ ಅಂತ ಸಂದರ್ಭ ಬಂದಾಗ ಆ ಸಮಯದಲ್ಲಿ ನಾವೇನು ಮಾಡ್ತೇವೆ, ಹೇಗೆ ನೋಡ್ತೇವೆ? ಪ್ರಶ್ನೆ ಲಗ್ನ ದುಸ್ವಭಾವ ಲಗ್ನ ಆದರೆ ಆ ಪ್ರಶ್ನೆ ಹುಟ್ಟಿದಾಗ ಅನುಮಾನಿಸಿದಂಥ ರೋಗವಲ್ಲದೆ ಬೇರೆ ರೋಗದಿಂದ ತೊಂದರೆ ಒಳಗಾಗ್ತಾ ಇದೆ ಅಂತ ತಿಳ್ಕೊಳ್ಬೇಕು. ಸ್ಥಿರ ರಾಶಿ ಆದರೆ ನಾವು ಯಾವುದು ಅನುಮಾನಿಸ್ತಾ ಇದ್ದೀವೋ ಅದೇ ರೋಗ ಇದೆ ಅಂತ ತಿಳಬೇಕು. ಚಂದ್ರ ಯಾವುದಾದ್ರೂ ವಕ್ರಿಯಾದಂಥ ಗ್ರಹ ಜೊತೆ ಇದ್ದರೆ ಇದು ದೀರ್ಘಕಾಲಿಕವಾಗಿರುವಂಥ ವ್ಯಾಧಿ ಅಂತ ತಿಳ್ಕೊಳ್ಬೇಕು. ಲಗ್ನಾಧಿಪತಿ ಬಲವಾಗಿದ್ದರೆ ರೋಗ ತಾತ್ಕಾಲಿಕವಾಗುತ್ತೆ. ಅದು ನಾನು ಹೇಳಿದ್ನಲ್ಲ, ಲಗ್ನ ಚಂದ್ರ ಬುಧ ದಶಮಸ್ಥಾನ ಬಲಿಷ್ಠವಾಗಿದ್ದಾಗ ಅಂದುಕೊಂಡಂಥ ಅವರು ಯಾವ ಉದ್ದೇಶಕ್ಕಾಗಿ ಪ್ರಶ್ನೆಯನ್ನು ಕೇಳ್ತಾರೋ
ಅದು ಆದಷ್ಟು ಸಿದ್ಧಿಸುತ್ತೆ. ರೋಗ ಪ್ರಶ್ನೆ ಯಾಕೆ ಕೇಳ್ತಾರೆ? ಉದ್ದೇಶ ಒಂದು ಉಪಶಮನ ಯಾವಾಗ ಆಗುತ್ತೆ ಅಂತ ಎಲ್ಲರೂ ಇಂಟೆನ್ಷನ್, ಅದು ಸಿದ್ಧಿಸುತ್ತೆ ಅಂತ ನಾವು ತಿಳ್ಕೊಳ್ಬೋದು. ಮತ್ತು ಇವತ್ತು ಈ ರೋಗಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಹೇಗೆ ಅದನ್ನು ಅಭ್ಯಾಸ ಮಾಡೋದು ಅಂತ ವಿಚಾರವನ್ನು ನಾವು ನೋಡೋಣ. ಇಲ್ಲಿ ಈ ಪ್ರಶ್ನೆಗೆ ಬರೋದಕ್ಕೆ ಮುಂಚಿತವಾಗಿ ಒಂದು 2-3 ಪ್ರಶ್ನೆಗಳು ನನಗೆ ವಾಟ್ಸಾಪ್ ಮುಖಾಂತರ ಬಂತು. ಇದು ಕೇವಲ ವಾಟ್ಸಾಪ್ ಮುಖಾಂತರ ಬರುವಂಥ ಪ್ರಶ್ನೆಗಳೇ ಅಲ್ಲ, ಕಳೆದ 2-3 ವಾರದ ಹಿಂದೆ ಅಥವಾ ಹಿಂದೆ ಹಲವಾರು ಸಲ ಪ್ರಶ್ನೋತ್ತರ ಸಮಯದಲ್ಲಿ ಬಹಳಷ್ಟು ಜನ ಕೇಳುವಂಥ ಪ್ರಶ್ನೆಗಳದು ಕೂಡ ಅಂತರ್ಗತವಾದಂಥ ಸೂಚನೆ ಇದೆ. ಪ್ರಶ್ನೆಗೆ ಉತ್ತರ ಹೇಗೆ ಕಂಡ್ಕೋಬೇಕು? ಭಾಳಷ್ಟು ಜನ ಈ ಎಲ್ಲ ಗೊತ್ತಿರುತ್ತೆ, ಕಾನ್ಸೆಪ್ಟ್ಸ್ ಎಲ್ಲ ಗೊತ್ತಿದೆ. ಜಾತಕ, ಈ ಗ್ರಹಗಳಂದರೆ ಏನು, ಭಾವಸ್ಥಾನಗಳು ಅಂದರೆ ಏನು, ಶುಭ ಅಂದರೆ ಏನು, ಪಾಪ ಅಂದರೆ ಏನು, ಶುಭ ಸಂಬಂಧ, ಪಾಪ ಸಂಬಂಧ, ಬಲಹೀನ, ಈ ಕಾನ್ಸೆಪ್ಟ್ಸ್ ಎಲ್ಲರಿಗೂ ಗೊತ್ತಿದೆ. ಏನು ನೋಡಬೇಕು ಅಂತ ಪ್ರಿನ್ಸಿಪಲ್ಲು ಗೊತ್ತಿದೆ. ಆದರೂ ಕೂಡ ಪ್ರೆಡಿಕ್ಷನ್ ಮಾಡೋದ್ರಲ್ಲಿ ತುಂಬ ತೊಂದರೆಗೊಳಗಾಗ್ತಾ ಇರ್ತಾರೆ. ಯಾಕೆ ಹೀಗೆ? ಎಲ್ಲ ಕಾನ್ಸೆಪ್ಟ್ಸು, ಬೇಸಿಕ್ ಕಾನ್ಸೆಪ್ಟ್ಸ್ ಗೊತ್ತಿದ್ರೂ ಕೂಡ ಅಪ್ಲೈ ಮಾಡುವಾಗ ಅದನ್ನು ಸರಿಯಾಗಿ ನಮಗೆ ಬೇಕಾದ ರೀತಿಯಲ್ಲಿ ಅದು ತಿಳ್ಕೊಳ್ಳೋಕೆ ಬರೋದಿಲ್ಲ. ಯಾಕೆ, ಎಲ್ಲಿ ತೊಂದರೆ ಆಗ್ತಾಯಿದೆ ಅಂತಂಬೋ ಪ್ರಶ್ನೆ ಭಾಳಷ್ಟು ಜನ ಕೇಳ್ತಾ ಇದ್ದಾರೆ. ಈ ಪ್ರಶ್ನೆ ಕೇಳದೆ ಭಾಳಷ್ಟು ಜನ ಪ್ರಶ್ನೆ ಹಾಕುವವರ ಉದ್ದೇಶ ಕೂಡ ಇದೇ ಪ್ರಶ್ನೆ ಆಗಿದೆ. ಯಾಕೆ ಈ ಥರ ತೊಂದರೆ ಆಗ್ತದೆ? ಎಲ್ಲ ಗೊತ್ತಿದ್ರೂ ಕೂಡ ಪ್ರಶ್ನೆ ಉತ್ತರ ಯಾಕೆ ಕಂಡುಕೊಳ್ಳಿಕ್ಕೆ ಆಗ್ತಾಯಿಲ್ಲ ಅಂತಂಬುದನ್ನು ನಾವು ನೋಡೋಣ. ಈ ಒಂದು ರೋಗ ಪ್ರಶ್ನೆಗೆ ತಕ್ಕಂತೆ ನೋಡುವಂಥ ಕ್ರಮವನ್ನು ನೋಡೋಣ. ಪ್ರಾರಂಭದಿಂದ ಹೇಳುವ ವಿಚಾರವೇ ಇದು, ಹೊಸ ವಿಚಾರ ಏನೂ ಅಲ್ಲ. ಯಾಕೆ ಜಾತಕವನ್ನು ನೋಡೋದ್ರಲ್ಲಿ ತೊಂದರೆ ಆಗ್ತದೆ? ಮುಖ್ಯವಾಗಿ ಏನಂತಂದರೆ, ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೇ ಇದ್ದಾಗ, ಪ್ರಶ್ನೆ ಏನು ಅಂತ ತಿಳ್ಕೊಳ್ಳದೇ ಇದ್ದಾಗ ಜಾತಕವನ್ನು ನೋಡಿ ಗ್ರಹಗಳನ್ನು ನೋಡಿದರೆ ಇದು ಫಸ್ಟು ಬರುವಂಥ ಸಮಸ್ಯೆ. ಅದಕ್ಕೆ ಭಾಳಷ್ಟು ಜನ ಕೇಳುವಂಥ ಸಮಯದಲ್ಲಿ ನಾನು ಹೇಳುವುದುಂಟು, ಕುಜ 6ನೇ ಮನೆಗಿದ್ರೆ ಏನಾಗುತ್ತೆ, ಶನಿ 8ನೇ ಮನೆಗಿದ್ದು ಗುರುಗ್ರಹವನ್ನು ನೋಡ್ತಾ ಇದ್ರೆ ಏನಾಗುತ್ತೆ, ಲಗ್ನದ ದೃಷ್ಟಿಯಲ್ಲಿದ್ದರೆ ಏನಾಗುತ್ತೆ, ಶನಿ ಮಹರ್ದಶಿಯಲ್ಲಿ ಏನಾಗುತ್ತೆ, ಕುಜ ಮಹರ್ದಶಿಯಲ್ಲಿ ಏನಾಗುತ್ತೆ. ಇದೆಲ್ಲ ಯಾವಾಗ ಅಂತಂದರೆ, ಪ್ರಶ್ನೆ ಸರಿಯಾಗಿ ಪ್ರಾಪರಾಗಿ ನಾವು ಅರ್ಥ ಮಾಡಿಕೊಳ್ಳದೇ ಇದ್ದಾಗ, ಅಸಲು ನಮಗೇನು ಬೇಕು, ಯಾವುದಕ್ಕಾಗಿ ಜಾತಕವನ್ನು ನೋಡ್ತಾ ಇದ್ದೀವಿ ಅಂತ ಗೊತ್ತಾಗದೇ ಇದ್ದಾಗ ಬರುವಂಥ ಸಮಸ್ಯೆಗಳು ಇದು. ಬೇಸಿಕ್ಸ್ ಗೊತ್ತಿದೆ, ಅಧಿಪತಿ ಯಾವ ವಿಷಯಕ್ಕೆ ಯಾವ ಅಧಿಪತಿಯನ್ನು ನೋಡಬೇಕು, ಯಾವ ವಿಷಯಕ್ಕೆ ಯಾರು ರೆಸ್ಪಾನ್ಸಿಬಲು, ಕಾರಕ ಯಾರು ಎಲ್ಲ ಗೊತ್ತಿದೆ. ಆದರೆ ಅಪ್ಲೈ ಮಾಡೋ ಕಾಲಕ್ಕೆ ಅದು ನಾವು ಮರೆತು ಬಿಡ್ತೇವೆ. ಮೊದಲು ಪ್ರಶ್ನೆ ಬರಬೇಕು. ಯಾವ ಪ್ರಶ್ನೆಗೆ ನೋಡ್ತಾ ಇದ್ದೇವೆ, ಆ ಪ್ರಶ್ನೆಗೆ ಸಂಬಂಧಪಟ್ಟ ಗ್ರಹಗಳು ಯಾವುದು, ಆ ಪ್ರಶ್ನೆಗೆ ಸಂಬಂಧಪಟ್ಟ ಕಾರಕ ಯಾರು, ಆ ಪ್ರಶ್ನೆಗೆ ಸಂಬಂಧಪಟ್ಟ ಭಾವಸ್ಥಾನ ಯಾವುದು, ಆ ಭಾವಸ್ಥಾನ, ಆ ಗ್ರಹಗಳು ನವಾಂಶ ಆಗಲಿ ಅಥವಾ ಆ ಸಂಬಂಧಪಟ್ಟ ಅಂಶದಲ್ಲಿ ಬಲಿಷ್ಠವಾಗಿದೆಯೋ ಬಲಹೀನವಾಗಿದೆಯೋ, ಈ ಪ್ರಾಪರ್ ಇದು ಅರ್ಥ ಮಾಡಿಕೊಳ್ಳದೇ ಇದ್ದರೆ ಫಸ್ಟ್ ಆಫ್ ಆಲ್ ಪ್ರಶ್ನೆಯೇ ಅರ್ಥ ಆಗೋದಿಲ್ಲ, ಅಸಲು ಮುಂದುವರಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಪ್ರಶ್ನೆಯನ್ನು ಮುಂದೆ ಇಟ್ಟುಕೊಂಡೇ ನೀವು ನೋಡಬೇಕು. ಇಲ್ಲ ಪ್ರಶ್ನೆಯನ್ನು ಮುಂದಿಟ್ಟುಕೊಳ್ಳೋದು ಬೇಡ ಅಂತಂದರೆ ಹಲವಾರು ಶ್ರಮ ಪಟ್ಟಿರಬೇಕು. ಅಂದರೆ ನೀವು ತುಂಬ ಎಕ್ಸಾಂಪಲ್ಸ್ ನೀವು ಪ್ರಾಕ್ಟೀಸ್ ಮಾಡಿರಬೇಕು. ತುಂಬ ಎಕ್ಸಾಂಪಲ್ಸ್ ಪ್ರಾಕ್ಟೀಸ್ ಮಾಡಿ ತುಂಬ ವರ್ಷದ ಅನುಭವ ಇತ್ತು ಅಂತಂದರೆ ಆವಾಗ ಯಾರು ನಿಮ್ಮನ್ನು ಪ್ರಶ್ನೆ ಕೇಳೋ ಕೆಲಸ ಇಲ್ಲ. ಅವನು ಬಂದಂಥ ಸಮಯವನ್ನು, ಆ ಪ್ರಶ್ನೆಯನ್ನು ನೋಡಿಕೊಂಡು ಇವರು ಈ ಥರ ಪ್ರಶ್ನೆ ಕೇಳಲಿಕ್ಕೆ ಬಂದಿದ್ದಾನೆ ಅಂತ ನೀವೇ ಊಹಿಸಿಕೊಂಡು ಉತ್ತರವನ್ನು ಕೊಡ್ಬೋದು. ಆದರೆ ಇವತ್ತು ನಾವು ಆ ಹಂತದಲ್ಲಿ ಇಲ್ಲ. ನಾವು ಕಲಿತಾ ಇದ್ದೀವಿ. ಕಲಿಯೋ ಸಂದರ್ಭದಲ್ಲಿ ಒಂದು ಗ್ರಹವನ್ನು ನೋಡಿ ಅಥವಾ ಒಂದು ಚಕ್ರವನ್ನು ನೋಡಿ ಇವನು ಈ ಪ್ರಶ್ನೆಯನ್ನು ಕೇಳಲಿಕ್ಕೆ ಬಂದಿದ್ದಾನೆ, ಇವಾಗ ಅವನು ಕೇಳದೆ ನಿನಗೆ ಈ ಥರ ಆಗತ್ತೆ ಅಂತ ನಾವು ಪ್ರಯತ್ನ ಮಾಡೋದೇನೋ ಅಂತ ಆಗ್ತದೆ, ಚೈಲ್ಡಿಶ್ ಆಗ್ತದೆ. ಸೊ ಹಾಗಾಗಿ ಇದನ್ನು ಸ್ವಲ್ಪ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಹಲವಾರು ಸಲ ನಾನು ಹೇಳಿದ್ದುಂಟು, ಹೇಳಿದ್ದನ್ನು ಮನಸ್ಸಿಗೆ ಸ್ವಲ್ಪ ನೋವಾಗಬಹುದು, ಆದರೆ ಸತ್ಯಾಂಶ ಇದೆ. ಜಾತಕವನ್ನು ನೋಡಲಿಕ್ಕೆ ಪರ್ಫೆಕ್ಟಾಗಿ ಬರಬೇಕು ಅಂತಂದರೆ ಇನ್ನು ಪ್ರಾರಂಭದ ಹಂತದಲ್ಲಿ ಯಾರು ಇದ್ದೇವೆ ಅಂತ ಅಂದುಕೊಂಡಿರ್ತಾರೆ ಅವರು ಈ ಥರ ಒಂದು ಸೀಕ್ವೆನ್ಷಿಯಲ್ ಆರ್ಡರ್ನಾಗೆ ಹೋಗಬೇಕು.
ಮೊದಲ ಪ್ರಶ್ನೆ ಹಾಕಿಕೊಳ್ಳಿ. ಅವನೇನು ಪ್ರಶ್ನೆ ಕೇಳ್ತಾನೆ, ಅವನು ಹೇಳಿದ ಪ್ರಶ್ನೆಗೆ ಜಾತಕದಲ್ಲಿ ಹೇಗೆ ನೋಡಬೇಕು ಅಂತ ನೀವು ಒಂದು ಸಣ್ಣ ಪ್ರಶ್ನೆ ಹಾಕ್ಕೋಬೇಕು. ಯಾಕಂದರೆ ಅವನು ದೊಡ್ಡ ಪ್ರಶ್ನೆ ಕೇಳ್ತಾನೆ, ಅದನ್ನು ಸಣ್ಣ ಸಣ್ಣ ಭಾಗ ಚಿಕ್ಕ ಚಿಕ್ಕ ಪ್ರಶ್ನೆಗಳಾಗಿ ಮಾಡಿಕೊಂಡು ನೀವು ಜಾತಕದಲ್ಲಿ ನೋಡಿದಾಗ ಉತ್ತರ ಇನ್ಸ್ಟೆಂಟಾಗಿ ಸಿಗುತ್ತೆ. ಇಲ್ಲದ್ರೆ ಇನ್ಸ್ಟೆಂಟಾಗಿ ಉತ್ತರ ಸಿಗೋದಿಲ್ಲ, ಕನ್ಫ್ಯೂಸ್ ಆಗ್ತದೆ, ನೀವು ಬೇರೆಯವರ ಮೇಲೆ ಆಧಾರ ಪಡಬೇಕಾಗ್ತದೆ. ಇದು ಮುಖ್ಯವಾಗಿ ತಿಳ್ಕೋಬೇಕಾದಂಥ ವಿಚಾರ. ಎರಡನೇದು, ಜಾತಕವನ್ನು ಓದುವ ಕ್ರಮ. ಇದು ಪ್ರಾರಂಭದಲ್ಲೇ ಅಭ್ಯಾಸ ಮಾಡಬೇಕು ಅಂತೇಳಿ ಬಹಳಷ್ಟು ಒತ್ತಾಯ ಮಾಡಿದ್ದೆ. ಜಾತಕವನ್ನು ಓದಲಿಕ್ಕೆ ಕಲೀರಿ, ಭಾಳಷ್ಟು ಅಭ್ಯಾಸ ಮಾಡಿ ಅಂತ ಹೇಳಿದೆ. ಜಾತಕವನ್ನು ಅಭ್ಯಾಸ ಮಾಡದೇ ಇದ್ದರೆ, ಓದುವುದು ಅಭ್ಯಾಸ ಮಾಡದೇ ಇದ್ದರೆ, ವಿಷಯಕ್ಕೆ ತಕ್ಕಂತೆ ಗ್ರಹ ಯಾವುದು, ಕಾರಕ ಯಾವುದು, ಭಾವಸ್ಥಾನ ಯಾವುದು, ಅದರ ಸಂಬಂಧ ಹೇಗಿದೆ, ಶುಭ ಸಂಬಂಧವೋ ಪಾಪ ಸಂಬಂಧವೋ, ಇದೆಲ್ಲ ಒಂದು ಸೀಕ್ವೆನ್ಷಿಯಲ್ ಆರ್ಡರ್ ತಿಳ್ಕೊಳ್ಳಿಕ್ಕೆ ಆಗೋದೇ ಇಲ್ಲ. ಹಾಗಾಗಿ ಜಾತಕ ಚಕ್ರವನ್ನು ಓದೋದು ಬರಬೇಕು. ಪ್ರಶ್ನೆ ನಂತರ ಓದೋದು. ಒಂದು ಗ್ರಹ ಯಾರಾದರೂ ಹೇಳ್ತಾ ಇದ್ದಾರೆ ಅಂತಂದರೆ ಆ ಗ್ರಹಕ್ಕೆ ಸಂಬಂಧಪಟ್ಟ ಎಲ್ಲ ವಿಚಾರವನ್ನು ಓದಿರಬೇಕು. ಸಿಂಪಲಾಗೆ ಗುರುಗ್ರಹ 6ನೇ ಮನೆಗಿದ್ದಾನೆ ಅಂತಂದ್ಬಿಟ್ರೆ ಏನೂ ಬರಲ್ಲ. ಕುಜಗ್ರಹ ಲಗ್ನದಿಂದ 10ನೇ ಮನೆಗಿದ್ದಾನೆ ಅಂತಂದರೆ ಏನೂ ಬರೋದಿಲ್ಲ. ಏಕೆಂತಂದರೆ ಬೇರೆಯವರು ಅದಕ್ಕೆ ಉತ್ತರ ಕೊಡಬೇಕಾಕಂದ್ರೆ ಆವಾಗ ಅವ್ರ ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ ಹೊತ್ತು ಪ್ರಶ್ನೆ ಕೇಳೋವ್ರ ನಾಲೆಡ್ಜ್ ಇಂಪ್ರೂವ್ ಆಗಲ್ಲ. ಯಾಕಂದರೆ ಇದಕ್ಕೆ ಲಾಜಿಕ್ ಎಂಬುದು ನಾವೇ ತಿಳ್ಕೊಳ್ಬೇಕು. ಸೊ ನಾನು ಹಿಂದೆ ಅದಕ್ಕೆ ಹೇಳಿದೆ, ಜಾತಕವನ್ನು ಓದುವ ಕ್ರಮವನ್ನು ಚೆನ್ನಾಗಿ ಅಭ್ಯಾಸ ಮಾಡಿ. ಇದು ಅಭ್ಯಾಸ ಮಾಡದೇ ಇದ್ದರೆ ಮುಂದೆ ಪ್ರೆಡಿಕ್ಷನಲ್ಲಿ ಭಾಳ ಕಷ್ಟ ಆಗ್ತದೆ. ಯಾವುದಾದ್ರೂ ಒಂದು ಗ್ರಹದ ಬಗ್ಗೆ ಕೇಳುವಾಗ ಆ ಗ್ರಹ ಯಾರು, ಎಲ್ಲಿದ್ದಾನೆ, ಯಾರ ಜೊತೆಗಿದ್ದಾನೆ, ಯಾವುದಾದ್ರೂ ದೃಷ್ಟಿ ಬಿಡ್ತಾ ಇದೆಯಾ, ಇದೆಲ್ಲ ಒಂದು ಸಿಂಗಲ್ ಲೈನ್ ಸ್ಟೇಟ್ಮೆಂಟಲ್ಲಿ ಬಂದ್ಬಿಡ್ಬೇಕು. ಆವಾಗ ಯಾರನ್ನಾದರೂ ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳೋದು ಈಸಿ, ಅಥವಾ ಅವ್ರು ಯಾರನ್ನೂ ಕೇಳೋದು ಬೇಕಾಗಿಲ್ಲ, ಉತ್ತರ ನಮಗೇ ತಲೆಯಲ್ಲಿ ಹೊಳೆಯುತ್ತೆ. ಎಕ್ಸಾಂಪಲ್, ಈಗ ಕುಜ ಲಗ್ನದಿಂದ 10ನೇ ಮನೆಗಿದ್ದಾನೆ ಅಂತಂತಾದರೆ ಯಾವ ಲಗ್ನ ಅಂತ ಹೇಳಬೇಕು, ಆ ಕುಜ ಆಧಿಪತ್ಯವನ್ನು ಹೇಳಬೇಕು, ಯಾರ ಜೊತೆಗಿದ್ದಾನೆ ಹೇಳಬೇಕು, ಅವನು ಉಚ್ಚ ಸ್ಥಾನದಲ್ಲಿದ್ದಾನೆ ನೀಚ ಸ್ಥಾನದಲ್ಲಿದ್ದಾನೆ ಹೇಳಬೇಕು. ಇಷ್ಟೆಲ್ಲ ಕೂಡ ಮತ್ತೆ ಹೇಳ್ತಾ ಬರಬೇಕು. ಅಥವಾ ಅವ್ರು ಆ ಚಕ್ ನೀವು ಡೇಟ್ ಆಫ್ ಬರ್ತ್ ಟೈಮ್ ಶೇರ್ ಮಾಡಿದರೆ ಅವರು ಅದು ನೋಡಬೇಕು. ಅದೇ ಹಾಗಲ್ಲದೆ ಇದೇ ಚಕ್ರವನ್ನು ಇಟ್ಟುಕೊಳ್ಳಿ. ತೃತೀಯ ಅಷ್ಟಮಾಧಿಪತಿಯಾದಂಥ ಕುಜ ಲಗ್ನದಿಂದ ದಶಮ ಸ್ಥಾನದಲ್ಲಿ ಶತ್ರುಕ್ಷೇತ್ರದಲ್ಲಿ ಇದ್ದಾನೆ, ಶನಿಯ ವಕ್ರ ದೃಷ್ಟಿ ಬೀಳ್ತಾ ಇದೆ ಅಂತಂದ್ಬಿಟ್ರೆ ಈಸಿಯಾಗಿ ನಮಗೆ ಅರ್ಥ ಆಗಿಬಿಡ್ತದೆ. ಶನಿ ಅಂದರೆ ಏನು, ತೃತೀಯ ಅಷ್ಟಮಾಧಿಪತಿ ಅಂತಂದರೆ ಅವನು ಯಾವ ಪ್ರಶ್ನೆ ಕೇಳ್ತಾ ಇದೆ ಅಂತ ಗೊತ್ತಾಗ್ಬಿಡ್ತದೆ. ಯಾಕೆಂತಂದರೆ ಆ ಗ್ರಹ 3ನೇ ಮನೆ 8ನೇ ಮನೆ ಸಂಬಂಧಪಟ್ಟ ಪ್ರಶ್ನೆಗಳಿಗೆ ಅಧಿಪತಿ ಆತ. ಸೊ ಆ ವಿಚಾರಗಳನ್ನ ಮಾತ್ರ ನಾವು ನೋಡಿದ್ರೆ ಸಾಕು. ಆತ ಮಿತ್ರಕ್ಷೇತ್ರದಲ್ಲಿದ್ದಾನೆ, ಶತ್ರುಕ್ಷೇತ್ರದಿಂದ ಬಂದುಬಿಡ್ತದೆ. ಶುಭ ಸಂಬಂಧ ಇದೆಯಾ ಪಾಪ ಸಂಬಂಧ ಇದೆಯಾ ಅಂತ ಬಂದುಬಿಡ್ತದೆ. ಎಲ್ಲ ಒಟ್ಟಿಗೆ ಉತ್ತರ ಬಂದುಬಿಡ್ತದೆ. ಅದು ಅಲ್ಲದೆ ಕೇವಲ ಕುಜ 10ನೇ ಮನೆಗಿದ್ದಾನೆ ಅಂತಂದರೆ ಯಾವ ಲಗ್ನಕ್ಕೆ ಅಂತ ಕೇಳಬೇಕು, ಆಮೇಲೆ ಆತ ಉಚ್ಚಸ್ಥಾನ ನೀಚಸ್ಥಾನ ಅಂತ ಕೇಳಬೇಕು. ಅದೆಲ್ಲ ಪ್ರಶ್ನೆ ಉತ್ತರ ಕೊಡೋನು ಯಾರಿರ್ತಾರೆ ಅವನಿದೆಲ್ಲ ಪ್ರಶ್ನೆ ಕೇಳಬೇಕಾಗ್ತದೆ. ಸೊ ಆ ರೀತಿ ಆಗಬಾರ್ದು. ಸೊ ಹೀಗೆ ನಾವು ಜಾತಕವನ್ನು ಓದುವುದು ಅಭ್ಯಾಸ ಮಾಡ್ತಾ ಬಂದಾಗ ನಮಗೆ ಉತ್ತರ ನಾವೇ ತಿಳ್ಕೊಳ್ಳಿಕ್ಕೆ ಸಾಧ್ಯತೆ ಆಗುತ್ತೆ. ಇಲ್ಲ ಅಂದರೆ ಏನಾಗುತ್ತೆ, ಪ್ರಶ್ನೆ ಕೇಳೋನ್ ಥರನೇ ಇದ್ದು ಬಿಡ್ತಾನೆ, ಯಾವತ್ತೂ ಉತ್ತರ ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಇದನ್ನು ಅಭ್ಯಾಸ, ಇದು ತಿಳಿಸುವಂಥ ಕಾರ್ಯಕ್ರಮ ಅಷ್ಟೇ, ಯಾರನ್ನು ತಪ್ಪು ಹಿಡಿಯುವಂಥ ಕಾರ್ಯಕ್ರಮ ಅಲ್ಲ. ತಿಳಿಸ್ತಾ ಇದ್ದೇನೆ, ಇದನ್ನು ತಿಳ್ಕೊಂಬಿಟ್ರೆ ಏನಾಗುತ್ತೆ, ನೀವು ಇನ್ನೊಬ್ಬರನ್ನ ಇನ್ನೊಂದು ಸಲ ಪ್ರಶ್ನೆ ಮಾಡಲಿಕ್ಕೆ ಬರಲ್ಲ. ಅದೊಂದು. ಮೂರನೇದು ಎಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಂತಂದರೆ ಗ್ರಹಗಳ ಬಲ ಮತ್ತು ಶುಭಾಶುಭಗಳನ್ನು ತಿಳ್ಕೊಳ್ಳೋ ವಿಚಾರದಲ್ಲಿ ತೊಂದರೆ ಆಗ್ತದೆ. ಮೊದಲು ಬಂದು ಪ್ರಶ್ನೆ ಹಾಕೋದ್ರಲ್ಲಿ ತೊಂದರೆ, ಎರಡನೇದು ಜಾತಕದ ಗ್ರಹಗಳನ್ನು ಓದೋ ವಿಚಾರದಲ್ಲಿ ತೊಂದರೆ, ಮೂರನೇದು ಒಂದು ಗ್ರಹ ಬಲಿಷ್ಠವಾಗಿದೆಯಾ ಅಥವಾ ರಿಲೇಷನ್ಶಿಪ್ ಹೇಗಿದೆ ಅಂತ ತಿಳ್ಕೊಳ್ಳೋ ವಿಚಾರದಲ್ಲಿ ತೊಂದರೆ ಆಗ್ತದೆ. ಸೊ ಇದು ನಾವು ಚೆನ್ನಾಗಿ ತಿಳ್ಕೊಂಡಿರಬೇಕು. ಅದಕ್ಕೂ ನಾನು ಒಂದು ಉತ್ತರವನ್ನು ಕೊಡ್ತೇನೆ. ಇದು ನಮಗೆಲ್ಲ ಗೊತ್ತಿದೆ. ಸೊ ಇದೆಲ್ಲ ಕೂಡ ಮೊದಲು ನಾವೇನು ಮಾಡಬೇಕು, ಬಲ ಬಲಹೀನ ಅಂತಂತೊಂದು ಕ್ಯಾಟಗಿರಿ, ಶುಭ ಅಶುಭ ಅಂತಂಬೋದೊಂದು ಕ್ಯಾಟಗಿರಿ, ಶುಭ ಅಶುಭಕ್ಕಿಂತಲೂ ಪುಣ್ಯ ಪಾಪ ಅಂತಂಬೋದು ಕ್ಯಾಟಗಿರಿ. ಯಾಕೆಂತಂದರೆ ನಮಗೆ ಎಲ್ಲರಿಗೂ ರೂಲ್ ಗೊತ್ತಿದೆ,
ಹಿಂದಿನ ಜನ್ಮದಲ್ಲಿ ಮಾಡಿದಂಥ ಪುಣ್ಯ ಇದ್ದರೆ ಈ ಜನ್ಮದಲ್ಲಿ ನಮ್ಮ ಮನಸ್ಸಿಗೆ ಅನುಕೂಲವಾಗಿ ಆಗ್ತದೆ, ಅಥವಾ ನಾವು ಬಯಸುವುದೆಲ್ಲ ಕೂಡ ಅನುಕೂಲ ಆಗ್ತದೆ. ಅದೇ ಹಿಂದಿನ ಜನ್ಮದಲ್ಲಿ ಪಾಪ ಸಂಬಂಧ ಜಾಸ್ತಿ ಇದ್ದರೆ ಈ ಜನ್ಮದಲ್ಲಿ ನಾವು ಅಂದುಕೊಂಡಿದ್ದಕ್ಕೆಲ್ಲ ಕೂಡ ಪ್ರತಿಕೂಲ ಆಗ್ತದೆ. ಈ ವಿಚಾರ ನಮಗೆಲ್ಲರಿಗೂ ಗೊತ್ತಿದೆ. ಹಾಗಾಗಿ ನಾವು ಈ ಕರ್ಮ ಸಿದ್ಧಾಂತವನ್ನು ಮರಿಬಾರದಿಲ್ಲಿ. ಶುಭ ಸಂಬಂಧ ಬಂದಿದೆ ಅಂತಂದರೆ ಅನುಕೂಲ ಆಗ್ತದೆ, ಪಾಪ ಸಂಬಂಧ ಬಂದಿದೆ ಅಂದರೆ ಪ್ರತಿಕೂಲ ಆಗ್ತದೆ. ಇದನ್ನು ತಿಳ್ಕೊಳ್ಬೇಕು. ಎರಡನೇದು, ಆ ಪುಣ್ಯವೋ ಪಾಪವೋ ಜಾಸ್ತಿ ಇದೆಯಾ ಕಡಿಮೆ ಇದೆಯಾ ಅಂತ ತಿಳ್ಕೊಳ್ಬೇಕು. ಅದಕ್ಕೆ ಸ್ಟ್ರಾಂಗ್ ಆಗಿದ್ದರೆ ಪುಣ್ಯ ಆಗಲಿ ಪಾಪ ಆಗಲಿ ಜಾಸ್ತಿ ಇದೆ ಅಂತ ಅರ್ಥ, ವೀಕ್ ಆದರೆ ಕಡಿಮೆ ಇದೆ ಅಂತ ಅರ್ಥ. ಸೊ ಹಾಗಾಗಿ ಇದನ್ನು ಅವ್ಯಾಲ್ಯುವೇಟ್ ಮಾಡಬೇಕು. ಶುಭ ಅಂತ ಇದು ಬಲಿಷ್ಠವಾಗಿದ್ದಾನೆ ಅಂತಂಬುದಕ್ಕೆ ಸೂಚಕಗಳೇನು? ಒಂದು ಗ್ರಹ ಉಚ್ಚಸ್ಥಾನದಲ್ಲಿರಬೇಕು, ಸ್ವಕ್ಷೇತ್ರದಲ್ಲಿರಬೇಕು, ಮಿತ್ರಕ್ಷೇತ್ರದಲ್ಲಿರಬೇಕು, ಕನಿಷ್ಠ ಪಕ್ಷ ಬಲಹೀನವಾಗಿರಬಾರ್ದು. ಸಮಕ್ಷೇತ್ರ ಅಂತ ನಾವು ಕರಿತೇವೆ. ಸೊ ಬಲಹೀನವಾಗಿ ಇಲ್ಲದಿದ್ದರೂ ಕೂಡ ಅದು ಸ್ಟ್ರಾಂಗ್ ಅಂತಲೇ ತೊಗೊಳ್ತೇವೆ. ಉಚ್ಚಷ್ಟು ಸ್ಟ್ರಾಂಗ್ ಅಲ್ಲಿದ್ರೂ ಕೂಡ ತೊಂದರೆ ಇಲ್ಲ ಅಂತ. ನೆಕ್ಸ್ಟ್, ಬಲಹೀನವಾಗಿರೋದಕ್ಕೆ ಸೂಚಕಗಳೇನು? ಒಂದು ಗ್ರಹ ನೀಚ ಸ್ಥಾನದಲ್ಲಿರೋದು, ಅಸ್ತಂಗತ ಆಗೋದು, ಶತ್ರುಕ್ಷೇತ್ರದಲ್ಲಿರೋದು, ಈ ಥರ ಆಯಿತು ಅಂತಂದರೆ ಆ ಗ್ರಹ ಬಲಹೀನವಾಗಿದೆ ಅಂತ ಅರ್ಥ. ಪಾಪ ಅಂತ ಅರ್ಥ ಅಲ್ಲ, ಬಲಹೀನ ಅಂತ ತಿಳ್ಕೊಳ್ಳಿ. ನಾವು ಅಂದುಕೊಂಡಿದ್ದಕ್ಕಿಂತ ಪ್ರತಿಕೂಲವಾಗಿರುತ್ತೆ. ಬಲಹೀನ. ಉಚ್ಚ ನೀಚ ಅಂದಷ್ಟು ಮಾತ್ರ ಕೆಟ್ಟ ಮಾಡಬೇಕು ಅಂತಿಲ್ಲ, ಅಸ್ತಾಗಿದೆ ಅಂತಂದಷ್ಟು ಕೆಟ್ಟದ್ದು ಮಾಡಬೇಕು ಅಂತಿಲ್ಲ. ಆ ಗ್ರಹ ಪುಣ್ಯ ಆಗಿದ್ದರೆ ಬಲಹೀನವಾಗಿದೆ, ಪಾಪ ಆದರೂ ಬಲಹೀನವಾಗಿದೆ ಅಂತ ತಿಳ್ಕೊಳ್ಬೇಕು. ಇದು ಸರಿಯಾಗಿ ಅರ್ಥ ಮಾಡಿಕೊಳ್ಳದೇ ಇದ್ದರೆ ನಿಮಗೆ ಪ್ರಿಡಿಕ್ಷನಲ್ಲಿ ಸರಿಯಾಗಿ ಬರೋದಿಲ್ಲ. ಹಾಗಾಗಿ ಬಲ ಅಂತಂದರೆ ಏನು, ಬಲಹೀನ ಅಂತಂದ್ರೆ ಏನು ತಿಳ್ಕೊಳ್ಬೇಕು. ನೆಕ್ಸ್ಟ್, ಪುಣ್ಯ ಅಂತಂದ್ರೆ ಏನು, ಪಾಪ ಅಂದರೆ ಏನು? ಒಂದು ಗ್ರಹ ಪುಣ್ಯ ಸಂಬಂಧ ತಂದಿದೆಯೋ ಪಾಪ ಸಂಬಂಧ ತಂದಿದೆಯೋ ಅಂತ ಹೆಂಗೆ ಗೊತ್ತಾಗ್ತದೆ? ಕೇಂದ್ರ ಕೋಣಸ್ಥಾನಗಳಲ್ಲಿದ್ದರೆ ಹಿಂದಿನ ಜನ್ಮದಲ್ಲಿ ಪುಣ್ಯ ಇದೆ ಅಂತ ಅರ್ಥ ಮಾಡ್ಕೊಳ್ಬೇಕು. ಶುಭಗ್ರಹಗಳ ಸಂಯೋಗ ಇದ್ದರೆ ಪುಣ್ಯ ಸಂಬಂಧ ಬಂದಿದೆ ಅಂತ ಅಂದುಕೊಳ್ಬೇಕು. ಶುಭಗ್ರಹಗಳ ದೃಷ್ಟಿ ಇದ್ದರೆ ಪುಣ್ಯ ಸಂಬಂಧ ಬಂದಿದೆ ಅಂತ ಅಂದುಕೊಳ್ಬೇಕು. ಶುಭ ನವಾಂಶದಲ್ಲಿ ಶುಭ ಸ್ಥಾನದಲ್ಲಿದ್ದರೆ ಆವಾಗ ಕೂಡ ಶುಭ ಸಂಬಂಧ ಇದೆ ಅಂತ ತಿಳ್ಕೊಳ್ತೇವೆ. ಮತ್ತು ಪಾಪ ಸಂಬಂಧ ಕೂಡ ಇತ್ತು ಅಂದ್ಕೊಳ್ಳಿ, ಪುಣ್ಯ ಪಾಪ ಎರಡೂ ಇದೆ ಅಂತ ತಿಳ್ಕೊಳ್ಬೇಕು. ಪುಣ್ಯ ಪಾಪ ಎರಡೂ ಇದ್ದಾಗ ಹೇಗೆ ಅವ್ಯಾಲ್ಯುವೇಟ್ ಮಾಡಬೇಕು ಅಂದರೆ, ಯಾರ ದಶ ನಡೀತಾ ಇದೆ ಅಂತ ನೋಡ್ಕೊಳ್ಳಿ. ಪುಣ್ಯಗ್ರಹ ಸಂಬಂಧಪಟ್ಟ ದಶ ನಡೀತಾ ಇದ್ದರೆ ಒಳ್ಳೆಯದಾಗ್ತದೆ, ಪಾಪಕ್ಕೆ ಸಂಬಂಧಪಟ್ಟ ದಶ ನಡೀತದೆ ಕೆಟ್ಟದಾಗ್ತದೆ. ಸೊ ಹೀಗೆ ತಿಳ್ಕೊಳ್ಬೇಕು. ಸೊ ಪುಣ್ಯ ಪಾಪ ಫಸ್ಟ್ ಅವ್ಯಾಲ್ಯುವೇಟ್ ಮಾಡ್ತೇವೆ. ನೆಕ್ಸ್ಟ್, ಪಾಪ ಅಂದರೆ ಏನು? ದುಷ್ಟ ಸ್ಥಾನದಲ್ಲಿರೋದು 6, 8, 12 ಹಿಂದಿನ ಜನ್ಮದ ಪಾಪಸ್ಥಾನಗಳಲ್ಲಿದ್ದರೆ, ಪಾಪಗ್ರಹಗಳ ಜೊತೆ ಸಂಯೋಗ ಇದ್ದರೆ, ಪಾಪಗ್ರಹಗಳ ದೃಷ್ಟಿ ಇದ್ದರೆ, ಪಾಪ ನವಾಂಶದಲ್ಲಿ ಇದ್ದರೆ ಆವಾಗ ಪಾಪ ಜಾಸ್ತಿ ಇದೆ, ಅದರಿಂದ ಏನಾಗುತ್ತೆ, ಪ್ರತಿಕೂಲವಾಗುತ್ತೆ ಅಂತ ತಿಳ್ಕೊಳ್ಬೇಕು. ಹೀಗೆ ಬಲಹೀನ ಅಂತಂಬೋದೊಂದು ಕ್ಯಾಟಗರಿ, ಶುಭ ಅಶುಭ ಅಂತಂಬೋದೊಂದು ಕ್ಯಾಟಗರಿ. ಇದನ್ನು ಸಪ್ರೇಟಾಗಿ ತಿಳ್ಕೊಳ್ಳಿ. ಎರಡನ್ನೂ ಕೂಡ ಅವನು ಕೇಳಿದಂಥ ಪ್ರಶ್ನೆ ಸೂಚನೆ ಮಾಡುವಂಥ ಗ್ರಹದ ವಿಚಾರದಲ್ಲಿ ನೀವು ಅಪ್ಲೈ ಮಾಡಬೇಕು. ಯಾವುದಾದ್ರೂ ಒಂದು ಗ್ರಹ ಇದೆ ಅಂತಂದರೆ ಅದು ಬಲವಾಗಿದೆಯಾ ಬಲಹೀನವಾಗಿದೆಯಾ, ಪುಣ್ಯವಾಗಿ ತಂದಿದೆಯಾ ಪಾಪ ತಂದಿದೆಯಾ, ಪುಣ್ಯ ಸಂಬಂಧವೋ ಪಾಪ ಸಂಬಂಧ, ಇದೆರಡೂ ನೀವು ಅನಲೈಸ್ ಮಾಡಬೇಕು. ಇದೆರಡೂ ಅನಲೈಸ್ ಮಾಡಿದರೆ ನಿಮಗೆ ಅಲ್ಲಿ ಆನ್ಸರ್ ಗೊತ್ತಾಗೋ ಹೋಗುತ್ತೆ. ಪುಣ್ಯ ಜಾಸ್ತಿ ಇದೆ ಅಂತಂದರೆ ಅನುಕೂಲ, ಪಾಪ ಜಾಸ್ತಿ ಇದೆ ಅಂದರೆ ಪ್ರತಿಕೂಲ. ಮಿಕ್ಸಡ್ ಇತ್ತು ಅಂದ್ಕೊಳ್ಳಿ, ಯಾವ ಜಾಸ್ತಿ ಅಂತ ನೋಡ್ಕೊಳ್ಳಿ, ಪುಣ್ಯ ಜಾಸ್ತಿನೋ ಪಾಪ ಜಾಸ್ತಿನೋ. ಪುಣ್ಯ ಜಾಸ್ತಿ ಇತ್ತು ಅಂದ್ಕೊಳ್ಳಿ, ಪರವಾಗಿಲ್ಲ, ಅನುಕೂಲ ಒಂದು 60% ಆದರೂ ಪರವಾಗಿಲ್ಲ. 50-50 ತಂದ್ಕೊಳ್ಳಿ, ಸುಖ ದುಃಖಗಳು ಸಮಾನವಾಗಿರುತ್ತೆ. ಪಾಪ ಜಾಸ್ತಿ ಇದ್ದು ಪುಣ್ಯ ಕಡಿಮೆ ತಂದ್ಕೊಳ್ಳಿ, ಕಷ್ಟ ಡಾಮಿನೇಟ್ ಮಾಡುತ್ತೆ. ಸೊ ಇದು ನಾವು ಅರ್ಥ ಮಾಡ್ಕೊಳ್ಬೇಕಾದ ವಿಚಾರ. ಸೊ ಹೀಗೆ ಗ್ರಹಗಳ ಬಲ ಮತ್ತು ಸಂಬಂಧ ಈ ಎರಡು ವಿಚಾರಗಳು ತಿಳಿಯದೇ ಇದ್ದಾಗ ಕೂಡ ನಮಗೆ ಜಾತಕವನ್ನು ಸರಿಯಾಗಿ ನಾವು ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ. ಮತ್ತು ಕನೆಕ್ಟಿಂಗ್ ದಶ ಆ್ಯಂಡ್ ಗೋಚಾರ, ಯಾವ ಪ್ರಶ್ನೆ ಕೇಳ್ತಾನೆ ಅದಕ್ಕೆ ಸಂಬಂಧ ದಶ ನಡೀತಾ ಇದೆ ಅಂತ ನೋಡ್ಕೊಳ್ಳಿ. ಯಾವ ದಶ ನಡೀತಾ ಇದೆ, ಆ ಸಮಯದಲ್ಲಿ ಏನಾಗುತ್ತೆ ಅಂತ ಅಂಬೋದು ನಮಗೆ ಬೇಕಾಗಿಲ್ಲ. ಏನು ಈಗ ಸದ್ಯಕ್ಕೆ ಅವನ ಪ್ರಶ್ನೆ ಏನಿದೆ, ಅದಕ್ಕೆ ಸಂಬಂಧಪಟ್ಟ ಗ್ರಹ ದಶ ನಡೀತಾ ಇದೆಯಾ, ಯಾವಾಗ ನಡೆಯುತ್ತೆ, ಅದಕ್ಕೆ ಸಂಬಂಧಪಟ್ಟ ಗ್ರಹ ಗೋಚಾರದಲ್ಲಿ ಹೇಗಿದೆ, ಅದು ಯಾವಾಗ ಶುಭ ಸ್ಥಾನಕ್ಕೆ ಬರುತ್ತೆ, ಇದು ತಿಳ್ಕೊಳ್ಳೋದೇ ದೊಡ್ಡ ವಿಷಯ. ಯಾಕೆಂದರೆ ಅದು ಡೇಟ್ಸ್ ಎಲ್ಲ ಕೂಡ ನಾವು ಫಿಲ್ಟರ್ ಮಾಡಬೇಕಾಗತ್ತೆ. ಇದನ್ನು ಬಿಟ್ಟು
ಆ ಸಮಯದಲ್ಲಿ ಯಾವ ಗ್ರಹ ದಶೆ ನಡೀತಾ ಇದೆ, ಆ ಗ್ರಹ ದಶೆಗೆ ಈಗ ನಡೀತಾ ಇರೋ ವಿಷಯಕ್ಕೆ ಏನು ಸಂಬಂಧ ಅಂತ ಹುಡುಕೊಂತ ಹೋದರೆ ನಾವು ಮತ್ತೆ ಫಸ್ಟಿಂದ ಬರಬೇಕಾಗ್ತದೆ. ಆ ಗ್ರಹ ಯಾರು, ಅವನ ಆಧಿಪತ್ಯ ಏನಿದೆ, ಅವನು ಮತ್ತೆ ಬಲವಾಗಿದ್ದಾನ, ಬಲಹೀನವಾಗಿದ್ದಾನ, ಶುಭವಾಗಿದ್ದಾನೆ, ಪಾಪವಾಗಿದ್ದಾನ ನೋಡಿಕೊಂಡು ಅವನ ವಿಷಯವನ್ನು ಹೇಳಬೇಕು. ಇವನು ಕ್ವಶನ್ ನಾವು ಕೇಳೋದೊಂದು, ನಾವು ಹೇಳೋದು ಇನ್ನೊಂದು ಆಗ್ತದೆ. ಆವಾಗ ಏನು ಮಾಡ್ತೇವೆ, ನಾವು ಅದನ್ನು ಇದಕ್ಕೆ ರಿಲೇಟ್ ಮಾಡಿಬಿಡ್ತೇವೆ. ಆವಾಗ ಕನ್ಫ್ಯೂಸ್ ಆಗ್ತೇವೆ, ಅವನು ಕನ್ಫ್ಯೂಸ್ ಆಗ್ತಾನೆ, ನಾವು ಕನ್ಫ್ಯೂಸ್ ಆಗ್ತೇವೆ. ಅದಕ್ಕೆ ಈಗ ನಾವು ಪ್ರತಿಯೊಬ್ಬರು ನಾವು ಪ್ರಾರಂಭ ದಶೆಯಲ್ಲಿದ್ದೇವೆ, ಕಳ್ತ್ಕೋತಾ ಇದ್ದೀವಿ. ಆದ ಕಾರಣ ಸ್ಟ್ರೀಮ್ಲೈನ್ ಹೀಗೇ ಹೋಗಬೇಕು. ಜಾತಕ ನೋಡಿದ ತಕ್ಷಣ, ಅವನು ಕೇಳಿದ ತಕ್ಷಣ ಪ್ರಶ್ನೆಗೆ ಉತ್ತರ ಕೊಟ್ಟು ಬಿಡಬೇಕು ಅಂತಂಬೋ ಎಕ್ಸ್ಪರ್ಟೈಸೇಷನ್ ಈ ಸಮಯಕ್ಕೆ ಬೇಡ. ಒಂದು ವೇಳೆ ಆ ಥರ ಹೋದರೆ ಅಂದ್ಕೊಳ್ಳಿ, ಏನಾಗುತ್ತೆ, ನಮಗೆ ಕ್ಲಾರಿಟಿ ಬರೋಲ್ಲ. ನಮಗೆ ಒಂದು ವಿಷಯ ಎಲ್ಲ ಗೊತ್ತಿದ್ದು ಕೂಡ ನನಗೆ ಹೇಳಲಿಕ್ಕೆ ಬರ್ತಾ ಇಲ್ಲ ಅಂತಂದರೆ ಅರ್ಥ ಏನಾಗ್ತದೆ? ನೀವು ಹೆಚ್ಚು ಅದು ಯಾವಾಗ ಬರುತ್ತೆ ಅಂದರೆ, ನೀವು ಹೆಚ್ಚು ಹೆಚ್ಚು ಜಾತಕಗಳನ್ನು ನೋಡ್ತಾ ಜನಗಳಿಗೆ ಉತ್ತರ ಕೊಡ್ತಾ ಇದ್ದಾಗ ಅದು ಆಟೋಮೆಟಿಕ್ಕಾಗಿ ಅಭ್ಯಾಸ ಆಗಿ ಬರುತ್ತೆ ಹೊತ್ತು ಅದನ್ನು ಪ್ರಾಕ್ಟೀಸ್ ಮಾಡಿ ನಾವು ಪಾಠದಲ್ಲಾಗಲಿ ಈ ಥರ ಹೇಳಿದ್ರೆ ಬರೋದಿಲ್ಲ. ಅದು ಲಾಜಿಕಲ್ ಡೈಲೆಕ್ಟಿಕ್ಸ್ಗೆ ಸಿಗೋದಿಲ್ಲ. ನೀವು ಅನುಭವದಿಂದ ಪಡಬೇಕಾದಂಥ ವಿಚಾರ. ಎಷ್ಟೋ ಜನ ಆ ಥರ ಹೇಳೋರಿದ್ದಾರೆ. ಜಾತಕವನ್ನು ನೋಡಿದ ತಕ್ಷಣ ನಿಮಗೆ ಈ ಥರ ಸಂಬಂಧ ಇದೆ ಅಂತ ನೋಡಿದ ತಕ್ಷಣ ಹೇಳ್ಬಿಡ್ತಾರೆ. ಯಾಕೆಂದರೆ ಅದು ಅನುಭವದಿಂದ ಅಷ್ಟೇ ಆಗಲಿ, ಅದಕ್ಕೆ ಲಾಜಿಕ್ ಏನೂ ಇಲ್ಲ. ಒಂದು ವೇಳೆ ಲಾಜಿಕ್ ಇಟ್ಕೊಂಡ್ರೂ ಕೂಡ ಜ್ಯೋತಿಷ್ಯದಲ್ಲಿ 108 ಲಾಜಿಕ್ಸ್ ಇವೆ. ಯಾವ ಸಮಯದಲ್ಲಿ ಯಾವ ಲಾಜಿಕ್ ಬರಬೇಕು ನೆನ್ಪಿಟ್ಕೋಬೇಕು ಗೊತ್ತಾಗೋದಿಲ್ಲ. ಅದು ಯಾವುದು ಹೇಳಬೇಕು ಗೊತ್ತಾಗೋದಿಲ್ಲ. ಒಂದು ವೇಳೆ ಹೇಳಿದ್ರೂ ಕೂಡ ಅದು ಕರೆಕ್ಟ್ ಇದೆಯಾ ಇಲ್ವಾ ಅಂತ ಕ್ರಾಸ್ ಚೆಕ್ ಮಾಡ್ಕೊಳ್ಳಿಕ್ಕೂ ನಿಮ್ಗೆ ಗೊತ್ತಾಗೋದಿಲ್ಲ. ಹಾಗಾಗಿ ಈ ಸೂತ್ರವನ್ನು, ಈ ಒಂದು ಸಿಸ್ಟಮನ್ನು ಹೀಗೇ ಫಾಲೋ ಆದರೆ ಪ್ರಿಡಿಕ್ಷನ್ ಮಾಡಲಿಕ್ಕೆ ನಿಮಗೆ ಎಲ್ಲಿಯೂ ತೊಂದರೆ ಬರಲ್ಲ, ಯಾರ ಹೆಲ್ಪ್ ಬೇಕಾಗಿಲ್ಲ. ಫಸ್ಟು ಪ್ರಶ್ನೆಯನ್ನು ಅರ್ಥ ಮಾಡಿಕೊಳ್ಳಿ. ಆ ಪ್ರಶ್ನೆ ಏನಿದೆ, ಅವನು ಒಂದೇ ಪ್ರಶ್ನೆ, ಸಿಂಗಲ್ ಸ್ಟೇಟ್ಮೆಂಟ್ ಪ್ರಶ್ನೆ ಕೇಳಿದ್ರು ಕೂಡ ಅದರಲ್ಲಿ ಚಿಕ್ಕ ಚಿಕ್ಕ ಕ್ವಶನ್ಸ್ ಆಗಿ ಡಿವೈಡ್ ಮಾಡಿಕೊಡ್ಬೇಕು. ಅದರಲ್ಲಿ ಮೊದಲು ಯಾವುದು ನೋಡಬೇಕು ಅಂತ ಗೊತ್ತಾಗಬೇಕು. ಹೇಳ್ತಾನೆ, ನಮ್ಮ ಮಗನಿಗೆ ಎಜುಕೇಷನ್ ಚೆನ್ನಾಗಿಲ್ಲ ರೀ ಅಂತ ಕೇಳ್ತಾನೆ. ಯಾಕೆ ಎಜುಕೇಷನ್ ಚೆನ್ನಾಗಿಲ್ಲ, ಏನಾಯಿತು ಅಂತ ಕೇಳಿದ್ರೆ, ಇಲ್ಲ ರೀ ಯಾವಾಗ ನೋಡ್ರೂ ಆರೋಗ್ಯ ಸಮಸ್ಯೆ ಅಂತ ಇರ್ತಾನೆ, ಅವನಿಗೆ ಹೇಗೆ ಓದಾಗ್ತದೆ, ಓದಲ್ಲೇ ಮಾರ್ಕ್ಸೇ ಬರೋದಿಲ್ಲ. ಇಲ್ಲಿ 2 ಪ್ರಶ್ನೆ ಆಯಿತು, ಒಂದು ಎಜುಕೇಷನು, ಇನ್ನೊಂದು ಆರೋಗ್ಯ. ಸೊ ಇದೆರಡರಲ್ಲಿ ಯಾವುದು ಫಸ್ಟ್ ಪ್ರಯಾರಿಟಿ ತೊಗೋಬೇಕು ನೋಡ್ತೀವಿ. ಆರೋಗ್ಯದ್ದೇ ಬೇರೆ ವಿಚಾರ ನೋಡ್ತೇವೆ, ಎಜುಕೇಷನ್ದೇ ಬೇರೆ ವಿಚಾರ ನೋಡ್ತೇವೆ. ಆರೋಗ್ಯ ಚೆನ್ನಾಗಿತ್ತು ಅಂತ ಅಂದ್ಕೊಳ್ಳಿ, ಆವಾಗ ಎಜುಕೇಷನ್ನೇ ನೋಡಿ. ಸೊ ಪ್ರಯಾರಿಟಿ ಯಾವುದಕ್ಕೆ ಕೊಡಬೇಕು? ಫಸ್ಟ್ ಹೆಲ್ತಿಗೆ ಕೊಡಬೇಕು. ಯಾಕೆಂದರೆ ವಿದ್ಯೆ ಅಂತಂಬೋದು ಚೆನ್ನಾಗಿ ಓದಿಕೊಳ್ಳೋವನು ಕೂಡ ಹೆಲ್ತ್ ಚೆನ್ನಾಗಿರೋದೇ ಓದ್ಕೊಳ್ಳಿಕ್ಕಾಗೋದಿಲ್ಲ. ಹಾಗಾಗಿ ಫಸ್ಟು ಆರೋಗ್ಯ ತೊಂದರೆ ಇದೆಯಾ ಅಂತ ನೋಡ್ತೇವೆ. ಹೀಗೆ ಕೆಲವೊಂದು ಜನ ಈ ಥರ ಪ್ರಶ್ನೆಗಳು ಕೇಳ್ತಾರೆ. ನಮ್ಮ ಮಗನಿಗೆ ಮದುವೆ ಆಗ್ತಾ ಇಲ್ಲ, ಯಾಕೆ? ಒಳ್ಳೆಯ ಉದ್ಯೋಗ ಇಲ್ಲ. ಒಳ್ಳೆಯ ಉದ್ಯೋಗ ಯಾಕೆ ಬರ್ತಾಯಿಲ್ಲ? ಅವನು ಓದಿದ್ದಕ್ಕೆ ಒಳ್ಳೆಯ ಉದ್ಯೋಗ ಬರಲ್ಲ. ಈ ಥರ ಒಂದಕ್ಕೊಂದು ಪ್ರಶ್ನೆ ಕನೆಕ್ಟೆಡ್ ಇರ್ತದೆ. ಮದುವೆ, ಉದ್ಯೋಗ, ವಿದ್ಯೆ, ಸ್ವಂತ ಮನೆ ಇಲ್ಲ ಅಂತೇಳಿ ಯಾರು ಕೊಡ್ತಾ ಇಲ್ಲರಿ ಅಂತಂದಾಗ ಏನಾಯಿತು? ಅವಾಗ ಮನೆ ಯಾವಾಗ ನೋಡಬೇಕಾಗತ್ತೆ. ಸೊ ಪ್ರಯಾರಿಟಿ ನೋಡ್ಕೊತ ಒಂದೊಂದು ಪ್ರಶ್ನೆಯಾಗಿ ಉತ್ತರ ತಿಳ್ಕೊತ ಹೋಗಬೇಕು. ಆವಾಗೇ ಗೊತ್ತಾಗತ್ತಾಗಲಿ ಎಲ್ಲವನ್ನು ಕಲಬೆರೆ ಮಾಡಿ ಸಿಂಗಲ್ ಸ್ಟೇಟ್ಮೆಂಟಲ್ಲಿ ಹೇಳಿಬಿಡ್ತೀನಿ ಅಂತಂದರೆ ಜ್ಯೋತಿಷ್ಯದಲ್ಲಿ ಪ್ರಾರಂಭದ ಹಂತದಲ್ಲಿ ಸಾಧ್ಯವಿಲ್ಲ. ನೀವು ಎಲ್ಲ ಪ್ರಶ್ನೆಗಳು ನೋಡಿ 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 ನಿಮಗೆ ಅಭ್ಯಾಸ ಆಗಿಬಿಟ್ಟಿದೆ ಅಂತಂದರೆ ಆವಾಗ ನೀವು ಬಂದಾಗ ತಕ್ಷಣ ಈಸಿಯಾಗಿ ಹೇಳ್ಬಿಡ್ಬೋದು. ನಮ್ಮ ಮನೆಯಲ್ಲಿ ಏನಾದರೂ ಪ್ಲಂಬಿಂಗ್ ಏನಾದರೂ ಒಂದು ಪೈಪ್ ಪ್ರಾಬ್ಲಮ್ ಆಯ್ತು ಅಂದ್ಕೊಳ್ಳಿ, ನಾವು ಚಿಕ್ಕ ಪುಟ್ಟ ಸಮಸ್ಯೆ ಅದು, ಅದನ್ನು ಯಾರನ್ನೋ ಒಬ್ಬನು ಮತ್ತು ಯಾರು ಚಿಕ್ಕದಕ್ಕೆ ಮಾಡ್ಲಿಕ್ಕೆ ಬರಲ್ಲ. ನಾವು ಮಾಡಬೇಕಾದ್ರೆ ತುಂಬ ಕಷ್ಟದಿಂದ ಎಕ್ಸ್ಪರ್ಟ್ ಮಾಡಬೇಕು, ನಮಗೇನು ಎಕ್ಸ್ಪೀರಿಯೆನ್ಸ್ ಇಲ್ಲ. ಅದಕ್ಕೆ ಅದೇ ಹೊರಗಿನವನು ಕರ್ಕೊಂಬಂದು ಅವನು 2 ನಿಮಿಷದಲ್ಲಿ ಮಾಡಿಬಿಡ್ತಾನೆ. ನಾವು ಹಾಫ್ ಆನ್ ಅವರ್ಲಿ ಮಾಡೋದು, ಅವನು 2 ಮಿನಿಟ್ಸಲ್ಲಿ ಮಾಡ್ತಾರೆ. ಸೊ ಹಾಗಾಗಿ ಎಕ್ಸ್ಪೀರಿಯನ್ಸ್ ಗೇನ್ ಮಾಡೋವರೆಗೂ ಎಕ್ಸ್ಪರ್ಟೈಸಸ್ ಪ್ರಶ್ನೆಗಳನ್ನು ಸ್ವಲ್ಪ ಹತ್ತಿರ ತೊಗೋಬೇಡಿ. ಸೊ ಬೇಸಿಕ್ ಕ್ವಶನ್ಸಿಗೆ ಮಾತ್ರ ಉತ್ತರ ಕೊಡಿ. ಇನ್ ಕೇಸ್ ದಿನಾಗೂ ಅಭ್ಯಾಸ ಮಾಡಿ ಆ ಥರ ಯಾರಿದ್ದಾರೆಯೋ ಅವ್ರಿಗೆ ಬೇಕಾದ್ರೆ ಅದು ಆಟೋಮೆಟಿಕ್ಕಾಗಿ ಹೊಳೆಯುತ್ತೆ. ಅದನ್ನು ಎಲ್ಲಿ ಯಾರೂ ಹೇಳೋದು ಬೇಕಾಗಿಲ್ಲ. ಎಕ್ಸ್ಪರ್ಟೈಸೇಷನ್ ಅವ್ರಿಗೆ ಬರುತ್ತೆ. ಅದನ್ನು ಎಕ್ಸ್ಪರ್ಟೈಸಿಂಗ್ ಟ್ರೈನಿಂಗ್ ಕೊಡೋಂಥ ಪದ್ಧತಿ ಇಲ್ಲ, ಅದು ತಿಳ್ಕೊಳ್ಬೇಕಾಗತ್ತೆ. ಸೊ ಇದು ಜಾತಕವನ್ನು ನೋಡೋದರಲ್ಲಿ ಬರುವಂಥ ಸಮಸ್ಯೆಗಳಿಗೆ ಇದನ್ನು ಫಾಲೋ ಆದರೆ ಆದಷ್ಟು ಅದನ್ನು ಪರಿಷ್ಕಾರ ಮಾಡಬಹುದು ಅಂತ ಒಂದು ಉತ್ತರ. ಈಗ ಇದೇ ಕಾನ್ಸೆಪ್ಟನ್ನು ನಾವು ಫಾಲೋ ಆಗ್ತಾ ಜಾತಕವನ್ನು ಹೇಗೆ ನೋಡಬೇಕು, ಒಂದು ಎಕ್ಸಾಂಪಲ್ ಚಾರ್ಟನ್ನು ನಾವು ನೋಡೋಣ. ಇದೊಂದು ಜಾತಕ. ತಂದೆ ಏನು ಪ್ರಶ್ನೆ ಹಾಕಿದ್ದಾನೆ ಅಂತಂದರೆ, ಚೆನ್ನಾಗಿ ಓದ್ತಾನೆ ಹುಡುಗ, ಬ್ರಿಲಿಯಂಟ್, ಚೆನ್ನಾಗಿ ಓದ್ತಾನೆ ಅವನು. ಇದು ಆಂಧ್ರದಲ್ಲಿ ಒಬ್ಬ ಹುಡುಗ, PUC ಚೆನ್ನಾಗಿ ಮಾಡಿದ್ದಾನೆ, MSET ಒಳ್ಳೆ ರ್ಯಾಂಕ್ ಮಾಡಿದ್ದಾನೆ, ಫಸ್ಟ್ ರ್ಯಾಂಕ್ ಮಾಡಿದ್ದಾನೆ. ಅವನಿಗೆ ಬೇಕಾದ ಕಡೆ ಸೀಟ್ ಬಂದಿದೆ. ಆದರೆ
ಯಾವಾಗ ಮೆಡಿಸನಲ್ಲಿ ಜಾಯಿನ್ ಆದನೋ ಫಸ್ಟ್ ಇಯರ್ ಚೆನ್ನಾಗಿ ಮಾಡಿದ, ಸೆಕೆಂಡ್ ಇಯರಿಂದ ಆ ಹುಡುಗ ಅವನ ಆ್ಯಟಿಟ್ಯೂಡೇ ಡಿಫ್ರೆಂಟ್ ಆಯಿತು, ಆರೋಗ್ಯದ ಸಮಸ್ಯೆಗಳು ಬಂತು, ಮಾನಸಿಕವಾಗಿ ತುಂಬ ಸಮಸ್ಯೆಗಳಿಂದ ಅವನೇನು ಮಾಡಿದ, ಸೆಕೆಂಡ್ ಇಯರಿಂದ ಅವನು ಸರಿಯಾಗಿ ಓದಲಿಲ್ಲ. ಕೊನೆಗೆ ಈಗ ಮನೆಗೆ ಇದ್ದಾನೆ, ಏನೂ ಮಾಡೋಕ್ಕಾಗ್ತಾಯಿಲ್ಲ. ಯಾಕೆ ಹೀಗಾಯಿತು ಅಂತಂಬುದು 2 ಪ್ರಶ್ನೆ ಕೇಳಿದ. ಇದರಲ್ಲಿ ಎಜುಕೇಷನ್ ಅಂತಂದು ಒಂದು ಸಮಸ್ಯೆ, ಎಜುಕೇಷನ್ ಯಾಕೆ ಏನಾದರೂ ತೊಂದರೆ ಆಗಿದೆಯಾ ಅಂಥದ್ದು. ಎರಡನೇದು ರೀಸನ್ ಯಾಕೆ ಹಂಗಾಗಿದೆ ಅಂತಂದಾಗ ಮೂಲ ಹೆಲ್ತ್ ಅಂತ ಹೇಳಿದ್ರು. ಸೊ ಆರೋಗ್ಯ ಸಮಸ್ಯೆ ಸ್ವಲ್ಪ ಬಂತು, ಅದರಿಂದ ಅವನಿಗೆ ಎಜುಕೇಷನ್ ಡಿಸ್ಟರ್ಬ್ ಆಯಿತು ಅಂತ 2 ಪ್ರಶ್ನೆ ಕೇಳಿದ್ರು. ಇಲ್ಲಿ ನಾವು ಹೆಲ್ತ್ಗೆ ಫಸ್ಟ್ ಪ್ರಯಾರಿಟಿ ಕೊಡೋಣ, ಆಮೇಲೆ ಎಜುಕೇಷನ್ಗೆ ಕೊಡಬೇಕು. ಸೊ ಈ ಚಕ್ರ ನೋಡಿ, ಈ ಚಕ್ರದಲ್ಲಿ ನೋಡಿದ ತಕ್ಷಣ ಫಸ್ಟು ಲಗ್ನ 6ನೇ ಮನೆ ಏನು ನೋಡ್ಲಿಕ್ಕೆ ಹೋಗಬೇಡಿ, ಫಸ್ಟು ಇಟ್ಕೊಳ್ಳಿ, ಒಂದು ಸೀಕ್ವೆನ್ಷಿಯಲ್ ಆರ್ಡ್ರನ್ನ ಫಾಲೋ ಆಗಿ. ಈಗ ಫಸ್ಟು ಏನು ಮಾಡಬೇಕು, ಆರೋಗ್ಯ ರೋಗ ಬರುತ್ತೆ, ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ರೋಗ ಎಂಬುದು ಕಾಮನ್. ಪೂರ್ವಜನ್ಮ ಕೃತಂ ಪಾಪಂ ವ್ಯಾಧಿ ರೂಪೇಣ ಬಾಧತೆ. ಪಾಪ ಮಾಡಿದವರು ಮಾತ್ರವೇ, ಪಾಪ ಪುಣ್ಯ 2 ಇರೋರು ಮಾತ್ರವೇ ಭೂಮಿಯಲ್ಲಿ ಮನುಷ್ಯರಾಗಿ ಹುಡ್ತಾರೆ. ಬರೀ ಪಾಪ ಇತ್ತಂತಂದ್ಕೊಳ್ಳಿ, ಪುಣ್ಯ ತುಂಬ ಕಡಿಮೆ ಅಂತಂದರೆ ಪಶುಪಕ್ಷಾದಿಗಳಿಯಾಗಿ ಹುಡ್ತಾರೆ. ಅಸಲು ಪಾಪವೇ ಇಲ್ಲ, ಪಾಪ ತುಂಬ ಮೈನ್ಯೂಟ್ ಇದೆ, ಪುಣ್ಯನೇ ಜಾಸ್ತಿ ಇದೆ ಅಂತಂದರೆ ಅವನು ದೇಶವನ್ನು ಆಳುವ ಚಕ್ರವರ್ತಿಯೋ ಅಥವಾ ದೇವತೆಗಳೋ ಆಗ್ತಾರೆ. ಹಾಗಾಗಿ ಮನುಷ್ಯ ಅಂತಂದ ಮೇಲೆ ಪಾಪ ಇದ್ದೇ ಇರುತ್ತೆ. ಸಮ್ ಪರ್ಸೆಂಟ್ 60-40 30-70 ಈ ಥರ ಯಾವುದೋ ಒಂದು ರೇಷಿಯೋಲಿ ಇದ್ದೇ ಇರುತ್ತೆ. ಸೊ ಪಾಪ ಇದೆ ಅಂತಂದಾಗ ರೋಗ ಋಣ ಶತ್ರು ಇದೆ 3 ಕಾಡುತ್ತೆ. ಋಣ ಶತ್ರುವಿಂದ ಮತ್ತು ರೋಗವೂ ಕಾಡುತ್ತೆ. ಇದು ಒಂದು ಇಂಟರ್ಲಿಂಕ್ಡ್ ಮಾತು. ರೋಗಕ್ಕೋಸ್ಕರ ಋಣ ಮಾಡೋದು, ಋಣದಿಂದ ಶತ್ರುಗಳು ಡೆವಲಪ್ ಆಗೋದು, ಋಣ ತಗೊಂಡು ಶತ್ರುಗಳನ್ನ ಡೆವಲಪ್ ಮಾಡಿಕೊಂಡು ಅದರಿಂದ ಮತ್ತೆ ಅನಾರೋಗ್ಯವನ್ನು ಮಾಡಿಕೊಳ್ಳೋದು, ಇದೆಲ್ಲ ಉಂಟು. ಎಲ್ಲ ಅದು ಒಂದಕ್ಕೊಂದು ಅನುಬಂಧವಾದಂಥ ವಿಚಾರ. ಇಲ್ಲಿ ಮೊದಲು ರೋಗ ಬಂದರೂ ಕೂಡ ಮೊದಲು ಶರೀರ ತಟ್ಟಿಕೊಳ್ಳಲಿಕ್ಕೆ ಬೇಕಾದ ಶಕ್ತಿ ಇದೆಯಾ ಅಂತ ನೋಡ್ತೇವೆ. ಯಾಕೆಂದರೆ 6, 8, 12 ಮನೆಯ ಅಧಿಪತಿಗಳ ದಶೆಗಳು ಬಂದಾಗ ಅಥವಾ ಶನಿ ಮತ್ತು ಕುಜಗಳ ರೋಗಕ್ಕೆ ಸಂಬಂಧಪಟ್ಟ ದಶೆಗಳು ಬಂದಾಗ ಮನುಷ್ಯನಿಗೆ ತೊಂದರೆ ಬರುತ್ತೆ, ಎಲ್ಲರಿಗೂ ಬರುತ್ತೆ. ಆದರೆ ತಟ್ಕೊಳ್ಳೋ ಶಕ್ತಿ ಇರಬೇಕು. ಕರೋನಾ ಟೈಮಲ್ಲಿ ನಾವು ನೋಡಿದ್ವಿ, ಎಷ್ಟೋ ಜನಕ್ಕೆ ಶ್ರೀಮಂತರಿಗೂ ಬಂದಿದೆ, ಬಡತನದಲ್ಲಿರೋರಿಗೂ ಬಂದಿದೆ, ಮುದುಕರಿಗೂ ಬಂದಿದೆ, ಯುವಕರಿಗೂ ಬಂದಿದೆ. ಆಲ್ ಏಜಸ್, ಆಲ್ ಕ್ಯಾಟಗರಿ, ಆಲ್ ಸ್ಟೇಟಸ್ ಎಲ್ಲರಿಗೂ ಕೂಡ ಕರೋನಾ ಎಂಬುದು ಬಂದಿದೆ. ಒಂದು ಮನೆಯಲ್ಲಿ, ಇಡೀ ಮನೆಯಲ್ಲಿ ಎಲ್ಲರಿಗೂ ಕರೋನಾ ಪಾಸಿಟಿವ್ ಇದ್ದಂಥ ಕೇಸುಗಳಿದ್ದಾವೆ. ಆದರೆ ಪಾಪ ಮನೆಯಲ್ಲಿ ಹೆಣ್ಣು ಮಕ್ಕಳು ಪಾಪ ಅವ್ರು ಅಡುಗೆ ಮಾಡ್ತಾರೆ, ಅವ್ರಿಗೆ ಕರೋನಾ ಪಾಸಿಟಿವ್ ಇದೆ, ಬಟ್ ಏನು ತೊಂದರೆ ಇಲ್ಲ, ಅವ್ರ ಪಾಟಿಗೆ ಅವ್ರು ಅಡುಗೆ ಮಾಡಿಕೊಳ್ತಿದ್ದಾರೆ. ಕರೋನಾ ಪಾಸಿಟಿವ್ ಆದರೂ ಕೂಡ ತಮ್ಮ ಡೈಲಿ ರೂಟ್ ಲೈನ್ ಮಾಡಿಕೊಂಡವರು ಇದ್ದಾರೆ. ಕರೋನಾ ಪಾಸಿಟಿವ್ ಬಂದು ಹಾಸ್ಪಿಟಲಲ್ಲಿ ವೆಂಟಿಲೇಟರ್ ಮೇಲೆ ಕೂತ್ಕೊಂಡು ಶ್ವಾಸ ಸರಿಯಾಗಿ ಕೆಲಸ ಮಾಡದೆ, ಸರಿಯಾಗಿ ಆಕ್ಸಿಜನ್ ತೆಗೆದುಕೊಳ್ಳದೆ ಪ್ರಾಣವನ್ನು ಕಳ್ಕೊಂಡವರು ಇದ್ದಾರೆ. ಅರ್ಥ ಏನು? ರೋಗ ಅಂತಂಬುದು ಎಲ್ಲರಿಗೂ ಬರುತ್ತೆ, ಆದರೆ ತಟ್ಟುಕೊಳ್ಳೋ ಶಕ್ತಿ ಸ್ವಲ್ಪ ಜನಕ್ಕೆ ಮಾತ್ರವೇ ಇರ್ತದೆ, ಎಲ್ಲರಿಗೂ ಇರಲ್ಲ. ನೋವು ಉಂಟಾಗ್ತದೆ, ನೋವನ್ನು ತೊಟ್ಟುಕೊಳ್ಳೋ ಶಕ್ತಿ ಇರಬೇಕು. ಅದಕ್ಕೆ ನಾವೇನು ಮಾಡ್ತೇವೆ, ಲಗ್ನವನ್ನು ನೋಡಬೇಕು. ಲಗ್ನ ಅಂತಂದರೆ ಫಸ್ಟ್ ಇವನ ಶರೀರದಲ್ಲಿ ಸ್ಟ್ಯಾಮಿನಾ ಎಷ್ಟಿದೆ. ರೋಗ ಡೆಸ್ಟ್ರಾಯ್ ಮಾಡೋದು ಯಾವುದನ್ನು? ಆರೋಗ್ಯವನ್ನು ಡೆಸ್ಟ್ರಾಯ್ ಮಾಡ್ತದೆ. ಆರೋಗ್ಯ ಅಂತಂದರೆ ಲಗ್ನ, ರೋಗ ಅಂತಂದರೆ 6. ಅದಕ್ಕೆ 6ನೇ ಮನೆಗಿಂತಲೂ ಲಗ್ನ ಬಲಿಷ್ಠವಾಗಿತ್ತು ಅಂದ್ಕೊಳ್ಳಿ, ಯಾವುದೇ ರೋಗ ಬಂದ್ರೂ ತಟ್ಕೊಳ್ತದೆ. ಯಾಕಂದರೆ ಶರೀರ ಸ್ಟ್ರಾಂಗ್ ಇದೆ. ಆದ ಕಾರಣ ಒಂದು 10 ದಿನದಲ್ಲಿ 2 ದಿನ ಜ್ವರದಿಂದ ಮಲಗಬಹುದು, ಆದರೆ 8 ದಿನ ಅವನು ಚೆನ್ನಾಗಿರ್ತಾನೆ. ಅದೇ ಲಗ್ನ ವೀಕ್ ಆಗಿತ್ತು ಅಂದ್ಕೊಳ್ಳಿ, 10 ದಿನ 8 ದಿನ ಮಲಗಿರ್ತಾನೆ, 2 ದಿನ ಓಡಾಡ್ಕೊಂಡಿರ್ತಾನೆ. ಹಾಗಾಗಿ ಲಗ್ನ ಬಲಿಷ್ಠವಾಗಿರಬೇಕು. ನಾವು ಯಾವುದಾದ್ರೂ ಮಗು ಹುಟ್ಟಿತು ಜಾತಕ ನೋಡಿ ಅಂತಂದರೆ ನಾವು ನೋಡೋದಿದೆ, ಮೊದಲು ಲಗ್ನ ಬಲ ಹೇಗಿದೆ. ಈ ಬಾಲಾರಿಷ್ಟ, ಯೋಗಾರಿಷ್ಟ ಇದೆಲ್ಲ ನೋಡ್ತೀವಲ್ಲ, ಲಗ್ನದ ಬೇಸ್ ಮೇಲೆ ನೋಡ್ತೇವೆ. ಲಗ್ನ ಚೆನ್ನಾಗಿ ಬಲಿಷ್ಠವಾಗಿದ್ದರೆ ಆರೋಗ್ಯ ಚೆನ್ನಾಗಿದೆ, ಅಂದರೆ ಶರೀರಕ್ಕೆ ತಟ್ಕೊಳ್ಳೋ ಶಕ್ತಿ, ಸ್ಟ್ಯಾಮಿನಾ, ಎಲ್ಲ ಅಂಗಗಳಿಗೆ ಬೇಕಾದಂಥ ಒಂದು ಪುಷ್ಟಿತ್ವ ಅಂತೆಲ್ಲ ಅದು ಚೆನ್ನಾಗಿದೆ ಅಂತ ಅರ್ಥ. ಅದು ಇದ್ದಾಗ ರೋಗ ಅಟ್ಯಾಕ್ ಮಾಡಬೇಕಂದ್ರೆ ತುಂಬ ಫೋರ್ಸ್ ಬೇಕು. ಚಿಕ್ಕ ಚಿಕ್ಕ ರೋಗಗಳು ಅಟ್ಯಾಕ್ ಮಾಡಲ್ಲ, ಸಣ್ಣ ಪುಟ್ಟ ಇನ್ಫೆಕ್ಷನ್ಸ್ ಎಲ್ಲ ಅವ್ರನ್ನ ಅಟ್ಯಾಕ್ ಮಾಡಲ್ಲ, ಅದು ತುಂಬ ಜಾಸ್ತಿ ಇರಬೇಕಾಗತ್ತೆ. ಆ ಥರದ ಪದಾರ್ಥಗಳು ತಿಂದಾಗ, ಆ ಥರದ ಜಾಗಗಳಿಗೆ ಹೋದಾಗ
ಆವಾಗ ಎಷ್ಟೇ ಶರೀರ ಬಲವಾಗಿದ್ದರೂ ಕೂಡ ಅದಕ್ಕನ್ನು ಅಗೇನೆಸ್ಟ್ ಆಗಿರುವಂಥ ಇನ್ಫೆಕ್ಷನ್ ಇದ್ದರೆ ಖಂಡಿತ ಅಟ್ಯಾಕ್ ಆಗ್ತದೆ. ಅದಕ್ಕೆ ನಮ್ಮ ಇಮ್ಯುನಿಟಿ ಪವರ್ ಅಂತೇವೆ. ಇಮ್ಯುನಿಟಿ ಪವರ್ ಜಾಸ್ತಿ ಇತ್ತು ಅಂದ್ಕೊಳ್ಳಿ, ಯಾವುದು ಅದು ಫೈಟ್ ಮಾಡ್ತದೆ ಒಳಗಿರುವಂಥ ರೋಗ, ಆರೋಗ್ಯಕ್ಕೆ ಸಂಬಂಧಪಟ್ಟ ಕಣಗಳು, ರೋಗದ ಮೇಲೆ. ಅದೇ ಇಮ್ಯುನಿಟಿ ಸಂಬಂಧಪಟ್ಟದ್ದು ಕಡಿಮೆ ಇತ್ತು ಅಂದ್ಕೊಳ್ಳಿ, ಇನ್ಫೆಕ್ಷನ್ ಬಲ ಜಾಸ್ತಿ ಆದರೆ ಶರೀರಕ್ಕೆ ರೋಗ ತಂದು ಕೊಡುತ್ತೆ. ಇದು ಸತ್ಯ, ಎಲ್ಲರಿಗೂ ಗೊತ್ತಿದ್ದಂಥ ವಿಚಾರ. ಹಾಗೆಯೇ ಅದನ್ನೇ ಇಲ್ಲಿ ನಾವೇನು ಮಾಡ್ತೇವೆ, ಆರೋಗ್ಯ ಅಂದರೆ ಲಗ್ನಕ್ಕೆ ನೋಡ್ತೇವೆ, ರೋಗ ಅಂತಂದರೆ 6ನೇ ಮನೆಗೆ ನೋಡ್ತೇವೆ. ಸೊ ಈಗ ಈ ಜಾತಕದಲ್ಲಿ ಲಗ್ನ ಹೇಗಿದೆ, ಫಸ್ಟ್ ಇವನು ಆರೋಗ್ಯದ ಸ್ಟ್ಯಾಮಿನಾ ಹೇಗಿದೆ ಅಂತ ಫಸ್ಟ್ ನೋಡೋಣ, ಆಮೇಲೆ ಬೇರೆ ವಿಚಾರ. ಸೊ ಲಗ್ನ ಇದಕ್ಕೆ ನಾವು ನೋಡ್ತೇವೆ, ಏನು ಹೇಗೆ ನೋಡ್ತೇವೆ, ನಾನು ಇಲ್ಲಿ ಹೇಳಿದ್ನಲ್ಲ, ಇದನ್ನೆಲ್ಲ ಕೂಡ ಅಪ್ಲೈ ಮಾಡ್ತೇವೆ. ಮೊದಲ ಪ್ರಶ್ನೆ ಏನು, ಆರೋಗ್ಯ. ಫಸ್ಟು ಶರೀರ ಹೇಗೆ ಇದೆ ಅಂತಂಬುದು ಪ್ರಶ್ನೆ. ಶರೀರಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಬಂದಾಗ ಯಾವ ಗ್ರಹಗಳನ್ನು ನೋಡಬೇಕು, ಲಗ್ನಾಧಿಪತಿ, ಲಗ್ನಕಾರಕವನ್ನು ನೋಡಬೇಕು. ಸೊ ಲಗ್ನ ಸ್ಥಾನವನ್ನು ನೋಡೋ ಕಾಲಕ್ಕೆ ಮೊದಲು ಸ್ಥಾನ ಬಲ ನೋಡ್ತೇವೆ. ಅಂದರೆ ಅವನ ಎನ್ವೈರ್ಮೆಂಟ್ ಹೇಗಿದೆ, ಮನೆ ಎನ್ವೈರ್ಮೆಂಟ್ ಹೈಜೀನಿಕ್ ಆಗಿದೆಯಾ, ಒಳ್ಳೆಯ ವಾತಾವರಣದಲ್ಲಿದ್ದಾನ, ಅಥವಾ ಇನ್ಫೆಕ್ಷನ್ ಸ್ಪ್ರೆಡ್ ಆಗುವಂಥ ವಾತಾವರಣದಲ್ಲಿದ್ದಾನೆ. ಯಾಕಂದರೆ ನಾವು ರೋಗದ ಆಸ್ಪೆಕ್ಟಲ್ಲಿ ನೋಡ್ತಾ ಇದ್ದೀನಿ, ಅದ ಕಾರಣ ಈ ಇನ್ಫೆಕ್ಷನ್ಸು ಅಥವಾ ಒಳ್ಳೆ ಹೈಜೀನಿಕ್ಕು ಈ ವರ್ಡ್ಸೇ ಯೂಸ್ ಮಾಡಬೇಕಾಗತ್ತೆ. ಲಗ್ನ ಸ್ಥಾನದಲ್ಲಿ ಯಾವ ಗ್ರಹಗಳು ಇಲ್ಲ, ಸೊ ಶುಭ ಗ್ರಹಗಳು ಇಲ್ಲ, ಪಾಪ ಗ್ರಹಗಳು ಇಲ್ಲ, ಹಾಗಾಗಿ ನಥಿಂಗ್, ನೋ ಪ್ರಾಬ್ಲಮ್. ದೃಷ್ಟಿ ವಿಚಾರಕ್ಕೆ ಬಂದಾಗ ಲಗ್ನವನ್ನು ಯಾರು ನೋಡ್ತಾ ಇದ್ದಾರೆ, ಲಗ್ನವನ್ನು ಶುಭಗ್ರಹ ಆದಂಥ ಗುರು ನೋಡ್ತಾ ಇದ್ದಾನೆ. ಸೊ ಗುರು ನೋಡ್ತಾ ಇರೋದ್ರಿಂದ ಒಂದು ಪ್ಲಸ್. ಆಮೇಲೆ ಪಾಪಗ್ರಹ ಆದಂಥ ಕುಜ ತನ್ನ ನೋಡ್ತಾ ಇಲ್ಲ, ಕುಜ ವಕ್ರಿ ಆಗಿರೋದ್ರಿಂದ, ವಕ್ರಿ ಇಲ್ಲದಿದ್ದರೆ ಹೀಗೆ ಅಷ್ಟಮದಲ್ಲಿ ನೋಡ್ತಿದ್ದ, ವಕ್ರಿ ಆದ್ದರಿಂದ ರಿವರ್ಸ್ ಆ್ಯಂಟಿ ಕ್ಲಾಕ್ ವೈಸ್ ನೋಡ್ತಾನೆ. ಹಾಗಾಗಿ ಲಗ್ನವನ್ನು ಗುರು ಬಿಟ್ಟರೆ ಬೇರೆ ಯಾರೂ ನೋಡ್ತಾ ಇಲ್ಲ. ಸೊ ಹಾಗಾಗಿ ಮನೆ ಎನ್ವೈರ್ಮೆಂಟ್ ಚೆನ್ನಾಗಿದೆ, ಅವನು ತಗೊಳ್ಳೋ ಪದಾರ್ಥಗಳೆಲ್ಲ ಕೂಡ ಹೈಜೀನಿಕ್ ಆಗಿದೆ, ಎನ್ವೈರ್ಮೆಂಟ್ ಚೆನ್ನಾಗಿದೆ. ನೆಕ್ಸ್ಟ್ ಕಾರಕ, ಲಗ್ನ ಕಾರಕ ಯಾರು ಅಂತಂದಾಗ ನಮಗೆ ಸೂರ್ಯ ಮತ್ತು ಚಂದ್ರ ಬರ್ತಾರೆ. ಸೂರ್ಯ ಆತ್ಮಕಾರಕ, ಆತ್ಮಬಲ ಅಂತ ಹೇಳ್ತೇವೆ. ನನಗೆ ಸ್ಟ್ರೆಂಗ್ತ್ ಚೆನ್ನಾಗಿ ಧೈರ್ಯವಾಗಿ ಫಸ್ಟು ಶರೀರ ಹೇಗಿದ್ದರೂ ಕೂಡ ನನಗೆ ವಿಶ್ವಾಸ ಧೈರ್ಯ ಇದ್ದರೆ ಎಂಥ ರೋಗವನ್ನಾಗಲಿ ಈಸಿಲಿ ಓವರ್ಕಮ್ ಮಾಡ್ತಾನೆ. ನಾವು ನೋಡಿದ್ವಿ ಈ ಒಂದು ಭಗವದ್ಗೀತೆಯಲ್ಲಿ ಕುರುಕ್ಷೇತ್ರ ಸಂಗ್ರಾಮದಲ್ಲಿ ಪ್ರಾರಂಭ ಏನೋ ಅರ್ಜುನ ತುಂಬ ಎನರ್ಜೆಟಿಕ್ ಆಗಿ ಆ್ಯಕ್ಟಿವ್ ಆಗಿ ಎಕ್ಸ್ಟ್ರಾ ಉತ್ಸಾಹದಿಂದ ಹೋಗ್ತಾನೆ, ಉನ್ಮತ್ತದಿಂದ ಮಾತಾಡ್ತಾನೆ. ಕೃಷ್ಣ ನನ್ನ ಎದುರುಗಡೆ ನಿಂತು ಯುದ್ಧ ಮಾಡೋದು ಯಾರು ಒಂದೇ ಸಲ ನೋಡ್ತೀನಿ, ಅಹಂಕಾರ ಭರಿತವಾಗಿ ಮಾತಾಡ್ತಾನೆ. ಅಷ್ಟು ಸ್ಟ್ರೆಂಗ್ತ್ ಇತ್ತು ಅವನಿಗೆ. ಆದರೆ ಒಂದೇ ಸ್ಟೇಟ್ಮೆಂಟ್ ಕೊಡ್ತಾನೆ ಕೃಷ್ಣ, ನೋಡಪ್ಪ ಎದುರುಗಡೆ ನಿಮ್ಮ ತಾತಂದರು, ಮತ್ತು ಗುರುಗಳು, ನಿನ್ನ ಬಂಧುಗಳು ಎಲ್ಲರೂ ಇವನಿಗೆ ಬೇಕಾದವ್ರ ಮುಂದೆ ನಿಂದಿಸ್ತಾನೆ. ಅವಾಗೇನಾಗುತ್ತೆ, ಅವ್ರನ್ನೆಲ್ಲ ನೋಡಿ ಮನಸ್ಸು ಡಿಸ್ಟರ್ಬ್ ಆಗ್ತದೆ. ಮನಸ್ಸು ಡಿಸ್ಟರ್ಬ್ ಆಯ್ತು ಅಂದರೆ ಇವನು ಡಿಸ್ಟರ್ಬ್ ಆದಂತ ಅರ್ಥ, ಒಳಗಿರುವಂಥ ಜೀವ ಡಿಸ್ಟರ್ಬ್ ಆಯಿತು. ಡಿಸ್ಟರ್ಬ್ ಆದಾಗ ಅವ್ನು ನೆಕ್ಸ್ಟ್ ಸ್ಟೇಟ್ಮೆಂಟ್ ಏನು ಕೊಡ್ತಾನೆ, ಕೃಷ್ಣ ನಿಂದಿರ್ಲಿಕ್ಕಾಗ್ತಾ ಇಲ್ಲ, ಗಾಂಡೀವವನ್ನು ಹಿಡ್ಕೊಳ್ಳಿಕ್ಕಾಗ್ತಾ ಇಲ್ಲ. ಇದ್ದಕ್ಕಿದ್ದಾಗ ಯಾವ ಜ್ವರ ಬಂತು, ನಮಗೆ ಕೊರೋನಾ ಬಂದರೂ ಕೂಡ ಏನು ಇಮಿಡಿಯೇಟ್ಲಿ ಆಗೋದಿಲ್ವೇ, ಸೊ ಇದ್ದಕ್ಕಿದ್ದ ನನ್ನ ಕೈಲಿ ಆಗ್ತಾ ಇಲ್ಲ ಅಂತ ಹೇಳ್ತಾನೆ. ಅಂದರೆ ಏನು, ಆತ್ಮಬಲ ಇಲ್ಲದೆ ಇದ್ದರೆ ಶರೀರ ಕುಸಿದು ಬಿಡುತ್ತೆ. ಅದಕ್ಕೆ ನೋಡಿ, ನಮಗೆ ಯಾವುದಾದ್ರೂ ಒಂದು ಶಾಕಿಂಗ್ ನ್ಯೂಸ್ ಇದ್ದಕ್ಕಿದ್ದ ನಾವು ಕೊಲಾಪ್ಸ್ ಆಗಿಬಿಡ್ತೇವೆ, ಕೆಳಗೆ ಬಿದ್ದು ಬಿಡ್ತೇವೆ ನಾವು. ಸೊ ನಮ್ಮ ಅತಿಯಾದಂಥ ಪ್ರೀತಿಯಾಗಿ ಹಚ್ಚಿಕೊಂಡವರು ಏನಾದರೂ ತೊಂದರೆ ಆಯ್ತು ಅಂದ್ಕೊಳ್ಳಿ, ನಮಗೆ ಏನು ಮಾಡಲಿಕ್ಕೆ ಇದ್ದಕ್ಕಿದ್ದ ಡೌನ್ ಆಗಿಬಿಡ್ತೇವೆ, ಒಂದು ಕೈ ಎತ್ತಲಿಕ್ಕೆ ಕೂಡ ಶಕ್ತಿ ಇರಲ್ಲ. ಅದೇ ನಮಗೆ ಇಷ್ಟಪಟ್ಟವರಿಗೆ ತುಂಬ ಅನುಕೂಲ ಆಯಿತು ಅಂತಂದರೆ ಇಲ್ಲಿಂದಲೇ ನಾವು ಜಂಪ್ ಮಾಡಿಬಿಡ್ತಾರೆ, ಅಸಲು ನಿಂದಿರಲಿಕ್ಕೆ ಅಷ್ಟು ಆ್ಯಕ್ಟಿವ್ನೆಸ್ ಬಂದುಬಿಡ್ತದೆ. ಹಾಗಾಗಿ ಲಗ್ನಕಾರಕ ಯಾರು, ಸೂರ್ಯ ಜಾತಕದಲ್ಲಿ ಹೇಗಿದ್ದಾನೆ ನೋಡಬೇಕು. ಸೊ ಈ ಜಾತಕದಲ್ಲಿ ಸೂರ್ಯಕಾರಕ ಹೇಗಿದ್ದಾನೆ ನೋಡಿ. ಸೂರ್ಯ ಲಗ್ನದಿಂದ ಎಷ್ಟನೇ ಮನೆಗಿದೆ, ಮೇಯ್ನ್ ಬಲ ನೋಡ್ತೇವೆ. ಬಲ ಅಂದ್ರೇನು, ಉಚ್ಚಸ್ಥಾನದಲ್ಲಿದ್ದಾನೆಯಾ, ಸ್ವಕ್ಷೇತ್ರದಲ್ಲಿದ್ದಾನೆಯಾ, ಮಿತ್ರಕ್ಷೇತ್ರದಲ್ಲಿದ್ದಾನೆಯಾ, ಶತ್ರುಕ್ಷೇತ್ರದಲ್ಲಿದ್ದಾನೆಯಾ, ಅಥವಾ ಸಮಕ್ಷೇತ್ರದಲ್ಲಿದ್ದಾನೆ, ಇದು ನೋಡ್ಕೋಬೇಕು. ಸೂರ್ಯ ಉಚ್ಚಸ್ಥಾನದಲ್ಲಿಲ್ಲ, ಮತ್ತು ಸ್ವಕ್ಷೇತ್ರದಲ್ಲಿಲ್ಲ, ಮಿತ್ರಕ್ಷೇತ್ರದಲ್ಲಿದ್ದಾನೆ, ಅದು ಕೂಡ ಇಲ್ಲ, ಯಾಕೆಂದರೆ ಶನಿ ಮಿತ್ರಕ್ಷೇತ್ರ ಅಲ್ಲ, ಶತ್ರುಕ್ಷೇತ್ರದಲ್ಲಿದ್ದಾನೆ. ಸೊ ಹಾಗಾಗಿ ಇಟ್ಸ್ ಮೈನಸ್. ಅಂದರೆ ಏನು,
ಏನಾದರೂ ಸಣ್ಣ ತೊಂದರೆ ಆಯ್ತು ಅಂದ್ಕೊಂಡು ಇಮಿಡಿಯೇಟ್ಲಿ ಕೊಲ್ಯಾಪ್ಸ್ ಆಗಿಬಿಡ್ತು. ಅಂದರೆ ಆತ್ಮಬಲ ಕಡಿಮೆ ಇದೆ. ಶತ್ರುಕ್ಷೇತ್ರ ಅಂದ್ರೇನು? ಇನ್ಕನ್ವೀನಿಯೆಂಟ್. ಸೊ ವೀಕ್ ಇದೆ. ಸೂರ್ಯ ವೀಕಾಗಿ ಯಾವಾಗ ಇರ್ತಾನೋ ಅಂಥವರು ಬೇಗ ಡಿಸ್ಟರ್ಬ್ ಆಗಿಬಿಡ್ತಾರೆ. ಭಾಳ ಜನ ನೋಡಿ, ಏನಾದರೂ ವಿಷಯ ಹೇಳ್ಬಿಟ್ಟು ಬೇಗ ಡಿಸ್ಟರ್ಬ್ ಆಗಲ್ಲ. ಹೋಗಿ ನಿನ್ನ ಮಾತು ಯಾರು ನಂಬ್ತಾರೆ ಹೋಗಂತಂತಾರೆ. ಅವನು ಕನ್ಫರ್ಮ್ ಮಾಡಿಕೊಂಡ ಮೇಲೆ ಕೂಡ ಇದಕ್ಕೆ ಆಗೋದ್ಮೇಲೆ ಇನ್ನೇನು ಡಿಸ್ಟರ್ಬ್ ಆಗೋದು ಅಂತ ಸುಮ್ಮನೆ ಇದ್ಬಿಡ್ತಾರೆ. ಅಂದರೆ ಆತ್ಮಬಲ ಚೆನ್ನಾಗಿದೆ ಅವರಿಗೆ. ಆತ್ಮಬಲ ಯಾರಿಗಾದರೂ ವೀಕ್ ಆಗುತ್ತೋ ಇಂಥವರನ್ನು ಡಿಸ್ಟರ್ಬ್ ಮಾಡೋದು ತುಂಬ ಈಸಿ. ಈಗ ನಿಮಗೆ ಕ್ರಿಕೆಟಲ್ಲಿ ನೋಡಿ, ಸ್ಲೆಡ್ಜಿಂಗ್ ಅಂತೇವೆ. ಆ ಬಾಲ್ ಹಾಕೋ ಕಾಲಕ್ಕೆ ಬೌಲರ್ ಚೆನ್ನಾಗಿ ಭಯಪಡಿಸ್ಬಿಡ್ತಾನೆ. ಆ ಬೌನ್ಸರ್ ಹಾಕಿ ಇನ್ನೊಂದು ಹಾಕಿ ನನ್ನ ಹೊಡೆದು ಬಿಡ್ತೀನಿ ಅಂತ, ಅಯ್ಯೋ ಏನಪ್ಪ ಇವನು ಇಷ್ಟು ಪವರ್ಫುಲ್ ಆಗಿದ್ದಾನೆ ಅಂತ ಅಂದ್ಕೊಂಡು ಇವನು ಬೇಗ ಔಟ್ ಆಗಿಬಿಡ್ತಾನೆ. ಆದರೆ ಕೆಲವಿನ ಜನಕ್ಕೆ ಅದು ಸ್ಲೆಡ್ಜಿಂಗ್ ಮಾಡ್ತಿದ್ದಾನೆ ಅಂತ ಗೊತ್ತಾಗ್ತದೆ. ಈಗ ಸಚಿನ್ ತೆಂಡೂಲ್ಕರ್ ಅಂತಾರೋ ಅವನಿಗೇನಾಗುತ್ತೆ, ಎಷ್ಟು ಅವರು ಸ್ಲೆಡ್ಜಿಂಗ್ ಮಾಡಿದ್ರು ಕೂಡ ಇವನು ಹೊಡಿಬೇಕಾದ ಸಮಯದಲ್ಲಿ ಹೊಡಿತಾನೆ. ಕೆಲವಿನ ಜನಕ್ಕೆ ಆ ಪವರ್ ಇರ್ತದೆ, ಆತ್ಮಬಲ. ಅದಕ್ಕೆ ಸೂರ್ಯ ಬಲಿಷ್ಠವಾಗಿದ್ದರೆ ಯಾವುದೇ ರೋಗದಿಂದ ಬೇಗ ಉಪಶಮನಗೊಳ್ಳುತ್ತೆ. ನಿಮಗೆ ವೈದ್ಯಶಾಸ್ತ್ರದಲ್ಲಿ ಕೂಡ ಪ್ಲಾಸಿಬೋ ಎಫೆಕ್ಟ್ ಅಂತಾರೆ. ಪಾಸಿಟಿವ್ ಪ್ಲಾಸಿಬೋ ಎಫೆಕ್ಟ್, ನೆಗೆಟಿವ್ ಪ್ಲಾಸಿಬೋ ಎಫೆಕ್ಟ್ ಅಂತೇವೆ. ಪ್ಲಾಸಿಬೋ ಎಫೆಕ್ಟ್ ಅಂದರೆ ಏನಂತಂದರೆ, ಒಂದು ಯಾವುದೇ ಆಗಲಿ ನನಗೇನೂ ಇಲ್ಲ, ನನಗೆ ರೋಗ ಗುಣ ಆಗ್ತದೆ, ನನಗಿಂಥ ರೋಗವೇ ಇಲ್ಲ ಅಂತ ಮನಸ್ಸಿನಲ್ಲಿ ಬಲವಾಗಿ ವಿಶ್ವಾಸ ಪಡೆದುಕೊಂಡ್ರೆ ಖಂಡಿತ ಅವನಿಗೆ ಬೇಗ ಉಪಶಮನ ಆಗ್ತದೆ. ಸೊ ನಿಮಗೆ ಬ್ರಿಟಿಷ್ ಜರ್ನಲ್ ಯಾವುದೋ ಅಂತಾರೆ, ಜಾಮಾ ಅಂತಾರೆ. ಜಾಮಾ ಆಗಲಿ, ಕೆಲವಿನ ಮೆಡಿಕಲ್ ಅಸೋಸಿಯೇಷನ್ ಹೇಳ್ತಾರೆ, ಭಾಳಷ್ಟು ರೋಗಗಳಿಗೆ ಸರ್ಜರಿ ಬೇಕಾಗಿಲ್ಲ, ಪ್ಲಾಸಿಬೋ ಎಫೆಕ್ಟಿಂದಾನೆ ಕ್ಯೂರ್ ಮಾಡ್ತದೆ. ಈವನ್ ಬೈಪಾಸ್ ಸರ್ಜರಿ ಆಲ್ಸೋ ಪ್ಲಾಸಿಬೋ ಎಫೆಕ್ಟ್ ಅಂತ ಒಂದು ಕೇಸ್ ಸ್ಟಡಿ ಎಲ್ಲ ಮಾಡಿದ್ದನ್ನು ಕೂಡ ನಾವು ನೋಡ್ಬೋದು, ಈ ಮೆಡಿಕಲ್ ಜರ್ನಲ್ಸಲ್ಲಿ ನೋಡ್ಬೋದು. ಸೊ ಇಲ್ಲಿ ಒಂದು ನಿಮಿಷ. ಹಾಂ, ಸೊ ಇಲ್ಲಿ ಏನಂತಂದರೆ ಮೇಯ್ನಾಗಿ ಪ್ಲಾಸಿಬೋ ಎಫೆಕ್ಟ್. ನಿನಗೆ ಕಡಿಮೆ ಆಗ್ತಾ ಇದೆ, ನಿನಗೆ ಈ ಔಷಧ ತಗೋ, ನಿನಗೆ ತಕ್ಷಣ ಕಡಿಮೆ ಆಗುತ್ತೆ ಅಂತಂದಾಗ ಅವನು ಈ ಔಷಧ ನನಗೆ ಗುಣ ಮಾಡುತ್ತೆ ಅಂತ ವಿಶ್ವಾಸವನ್ನಿಟ್ಟು ಕಾನ್ಫಿಡೆನ್ಸ್ ಆಗಿದ್ದರೆ ಖಂಡಿತ ರೋಗ ಗುಣ ಆಗ್ತದೆ. ಇಲ್ಲ ಅಂತಂದರೆ ಇದು ರೋಗಕ್ಕೆ ಗುಣ ಮಾಡ್ತದೋ ಇಲ್ಲೋ, ಇಂಥ ಟ್ಯಾಬ್ಲೆಟ್ಸೇ ನಾವು ಅವ್ರು ಕೂಡ ಹಾಕ್ಕೊಂಡ್ರು, ಅವ್ರಿಗೆ ಗುಣ ಆಗಿಲ್ಲ, ನಂಗೆ ಹೇಗೆ ಆಗ್ತದೆ, ಇದೇ ಸಂಶಯ ಪಟ್ಟುಕೊಂಡು ಹಾಕ್ಕೊಂಡ್ರೆ ವಿಶ್ವಾಸ ಇಲ್ಲದ ಕಾರಣ ಗುಣ ಆಗೋದಿಲ್ಲ. ಸೊ ಪ್ಲಾಸಿಬೋ ಎಫೆಕ್ಟ್ ವರ್ಕ್ ಆಗಬೇಕಾದ್ರೂ ಕೂಡ ಸೂರ್ಯ ಬಲಿಷ್ಠವಾಗಿರಬೇಕು. ಸೂರ್ಯ ಬಲಹೀನವಾಗಿದ್ದಾಗ ಯಾವಾಗೂ ಕನ್ಫ್ಯೂಷನಲ್ಲಿ ಇರ್ತಾನೆ, ನಂಬಬೇಕೋ ಬೇಡವೋ ಅಂತಂಬೋ ಸ್ಥಿತಿಯಲ್ಲಿರ್ತಾನೆ. ಸೊ ಸೂರ್ಯ ವೀಕ್ ಆಗಿದ್ದಾನೆ. ನೆಕ್ಸ್ಟ್ ಚಂದ್ರ ಹೇಗಿದ್ದಾನೆ ನೋಡಿ. ಚಂದ್ರ ಕೂಡ ಅಸ್ತಂಗತನಾಗಿದ್ದಾನೆ. ದಿಸ್ ಇಸ್ ಆಲ್ಸೋ ನೆಗೆಟಿವ್. ಚಂದ್ರ ಅಸ್ತಂಗತನಾಗಿದ್ದಾನೆ, ನೆಗೆಟಿವ್ ಆಗಿದ್ದಾನೆ. ಸರಿ, ಇವರು ಯಾವ ಮನೆಗಿದ್ದಾರೆ? ಸೂರ್ಯಚಂದ್ರ ಇಬ್ಬರು ಒಟ್ಟಿಗೆ ಇದ್ದಾರೆ. ಯಾರ ಮನೆಗಿದ್ದಾರೆ? ತಟಸ್ಥವಾದಂಥ ಸ್ಥಾನದಲ್ಲಿದೆ, ನ್ಯೂಟ್ರಲ್. ಅವರೇನು ಶುಭ ಸ್ಥಾನದಲ್ಲೂ ಇಲ್ಲ, ಪಾಪ ಸ್ಥಾನದಲ್ಲೂ ಇಲ್ಲ. ಏಕಾದಶ ಸ್ಥಾನ ಅಂತಂದರೆ ನ್ಯೂಟ್ರಲ್. ಸೊ ತಟಸ್ಥವಾದಂಥ ಸ್ಥಾನದಲ್ಲಿದ್ದಾನೆ ಅಂದರೆ ಪುಣ್ಯ ಪಾಪ ಎರಡೂ ಕೂಡ ಇಲ್ಲ ಅಂತ ಅರ್ಥ. ನೆಕ್ಸ್ಟ್ ಸಂಯೋಗ. ಯಾರ ಜೊತೆಗಿದ್ದಾನೆ? ಸೂರ್ಯ ಚಂದ್ರನ ಜೊತೆಗಿದ್ದಾನೆ, ಚಂದ್ರ ಸೂರ್ಯನ ಜೊತೆಗಿದ್ದಾನೆ. ಎರಡೂ ಪಾಪಗ್ರಹಗಳೇ. ಚಂದ್ರ ಹೇಗಿದ್ದಾನೆ? ಕೃಷ್ಣ ಪಕ್ಷ ಅಮಾವಾಸ್ಯ ಸಮಯದಲ್ಲಿದ್ದಾನೆ, ಆದ ಕಾರಣ ಬೆಳಕು ಇಲ್ಲ, ಹಾಗಾಗಿ ಚಂದ್ರ ಪಾಪಗ್ರಹ. ಸೂರ್ಯ ಸಾಮಾನ್ಯವಾಗಿ ಕ್ರೂರ ಗ್ರಹ. ಆಲ್ರೆಡಿ ಇನ್ನೊಂದು ಪಾಪಗ್ರಹ ಜೊತೆ ಇರೋದರಿಂದ ಅದು ಪಾಪವೇ ಆಗ್ತದೆ. ಒಂದು ನಿಮಿಷ. ಓಕೆ, ಸೊ ಎಲ್ಲರಿಗೂ ಕೇಳಿಸ್ತಾ ಇದೆ ಅಂತ ಅಂದುಕೊಳ್ತೇನೆ. ಏನಾದರೂ ಕೇಳಿಸದೇ ಇದ್ದರೆ ನಿಮಗೆ ಮೆಸೇಜ್ ಹಾಕಿ. ಓಕೆ, ಒಂದು ನಿಮಿಷ. ವಾಯ್ಸ್ ಇಲ್ಲ ಅಂತ ಬರ್ತಾ ಇದೆ, ಒಂದು ನಿಮಿಷ. ಹರೇ ಶ್ರೀನಿವಾಸ. ಸೊ ಈಗ ವಾಯ್ಸ್ ಬರ್ತಾ ಇದೆ ಅಂತ ಅಂದುಕೊಳ್ತೇನೆ. ಹಾಂ, ಇಲ್ಲಿ ನೋಡಿ. ಸೊ ಸಂಯೋಗದ ವಿಚಾರಕ್ಕೆ ಬಂದಾಗ ಚಂದ್ರ ಒಂದು ಪಾಪದ ಜೊತೆ ಇದ್ದಾನೆ, ಸೂರ್ಯ ಪಾಪದ ಜೊತೆಗಿದ್ದಾನೆ. ಹಾಗಾಗಿ ಎರಡು ಮೈನಸ್ಸೇ ತಗೊಳ್ಳಿ, ಮೈನಸ್. ಈಗ ದೃಷ್ಟಿ ನೋಡಿ. ಸೂರ್ಯನ ಮೇಲೆ ಚಂದ್ರನ ಮೇಲೆ ಯಾರ್ದಾದ್ರು ದೃಷ್ಟಿ ಇದೆಯಾ? ಶುಭಗ್ರಹ ಆದಂಥ ಗುರುವಿನ ದೃಷ್ಟಿ ಇದೆ. ಸೊ ದೃಷ್ಟಿ ಶುಭ ಸಂಬಂಧ ನೋಡಿ. ಸಂಯೋಗ, ಸ್ಥಾನ, ದೃಷ್ಟಿ ಮೂರು ಥರವೂ ಶುಭ ಸಂಬಂಧಗಳಲ್ಲಿ ಹೈಯೆಸ್ಟ್ ಪ್ರಯಾರಿಟಿ ಯಾವುದಕ್ಕೆ ಕೊಡ್ತೇವೆ ಅಂತಂದರೆ ಸ್ಥಾನಕ್ಕೆ ಕೊಡ್ತೇವೆ. ಕಡಿಮೆ ಪ್ರಯಾರಿಟಿ ಯಾವುದಕ್ಕೆ ಕೊಡ್ತೇವೆ? ದೃಷ್ಟಿಗೆ ಕೊಡ್ತೇವೆ. ಅಂದರೆ ಒಳ್ಳೆಯ ಮನುಷ್ಯ ನಮ್ಮನ್ನು ನೋಡೋದಕ್ಕೂ ಒಳ್ಳೆಯ ಮನುಷ್ಯ ನಮ್ಮ ಜೊತೆನೇ ಇರೋದಕ್ಕೂ ಡಿಫ್ರೆನ್ಸ್ ಇದೆ. ನೋಡೋದ್ರಿಂದ ಸ್ವಲ್ಪ ಪುಣ್ಯವೇ, ಜಾಸ್ತಿ ಪುಣ್ಯ ಇರೋದಿಲ್ಲ ಇಲ್ಲಿ. ಸೊ ಹಾಗಾಗಿ ದೃಷ್ಟಿ ಮಾತ್ರ ಸ್ವಲ್ಪ ಇದೆ. ಸೊ ಕಾರಕ ಬಲ ವಿಚಾರದಲ್ಲಿ ನೀವು ನೋಡಿದ್ರೆ ಸೂರ್ಯನನ್ನು ಚಂದ್ರನನ್ನು ನೋಡಿದಾಗ
ಸೂರ್ಯ ಬಲಹೀನವಾಗಿದ್ದಾನೆ, ಚಂದ್ರ ಕೂಡ ಬಲಹೀನವಾಗೇ ಇದ್ದಾನೆ. ಸೊ ಮನಸ್ಸು ಕೂಡ ಅಷ್ಟು ಕೋಆಪರೇಟಿವ್ ಆಗಿಲ್ಲ. ಸೊ ಕನ್ಫ್ಯೂಷನ್ ಆಗಿರ್ತಾನೆ. ಅಂದರೆ ಕಾರಕ ಬಲ ಬಲಹೀನವಾಗಿದ್ದ ಕಾರಣ ಏನಾದರೂ ಇವನಿಗೆ ನೆಗೆಟಿವ್ ಆಗಿ ಬಂದರೆ ತುಂಬ ಡಿಪ್ರೆಸ್ ಆಗಿಬಿಡ್ತಾನೆ. ಪಾಸಿಟಿವ್ ವಿಚಾರ ಬಂದರೆ ಅದಕ್ಕೆ ತುಂಬ ಕೊಂಡ್ದು ಬಿಡ್ತಾನೆ. ಸೊ ಈ ಥರ ಇರುತ್ತೆ. ನೆಕ್ಸ್ಟ್, ಅವನ ಶರೀರ ಬಲ ಪೂರ್ವಜನ್ಮದಲ್ಲಿ ಪುಣ್ಯ ಏನಾದರೂ ಮಾಡಿಕೊಟ್ಟಿದ್ದಾನೆ. ಶರೀರಕ್ಕೆ ಅಂಗಾಂಗದಲ್ಲಿ ಸ್ಟ್ರೆಂಗ್ತ್ ಇರಬೇಕಲ್ಲ. ಇಂಟರ್ನಲ್ ಸ್ಟ್ರೆಂಗ್ತ್ ಅಂದರೆ ಏನು? ಒಂದು ಆತ್ಮಬಲ, ಒಂದು ಮನೋಬಲ. ಎಕ್ಸ್ಟರ್ನಲ್ ಸ್ಟ್ರೆಂಗ್ತ್ ಅಂದರೆ ಏನು? ಫಸ್ಟ್ ಶರೀರ ಚೆನ್ನಾಗಿರಬೇಕು. ಶರೀರ ಎಕ್ಸ್ಟರ್ನಲಿ ಫಿಸಿಕಲ್ ಬಾಡಿ ಸ್ಟ್ರಾಂಗ್ ಆಗಿರಬೇಕು. ಈಗ ಕೆಲವಿನ ಜನಕ್ಕೆ ಆತ್ಮಬಲ ಚೆನ್ನಾಗಿದೆ, ಮನೋಬಲ ಚೆನ್ನಾಗಿದೆ, ಆದರೆ ಫಿಸಿಕಲಾಗಿ ನೋಡಿದ್ರೆ ಒಂದು ಕೈ ಇಲ್ಲ, ಒಂದು ಕಾಲಿಲ್ಲ ಅಂತ ಹುಟ್ಟಿದ್ರೆ ಅವನೇನು ಮಾಡಲಿಕ್ಕಾಗ್ತದೆ? ಶರೀರಕ್ಕೆ ಕೂಡ ಬಲ ಇರಬೇಕಲ್ವ. ಶರೀರ ತುಂಬ ಬಲಹೀನ ಆಯಿತು ಅಂದ್ಕೊಳ್ಳಿ, ಕಷ್ಟ. ಈಗ ಸಣ್ಣ ಮಕ್ಕಳಿರ್ತಾರೆ, ಅವ್ರಿಗೆ ಆತ್ಮಬಲ ಮನೋಬಲ ತುಂಬ ಚೆನ್ನಾಗಿರುತ್ತೆ, ಆದರೆ ಯಾವುದನ್ನ ಒಂದು ಕೆಲಸ ಮಾಡಲಿಕ್ಕೆ ಬೇಕಾದಂಥ ಏಜ್ ಇರಲ್ಲ ಅವರಿಗೆ. ಸಣ್ಣ ಮಕ್ಕಳು ನೋಡಿ, ನಾನು ಯುದ್ಧಕ್ಕೆ ಹೋಗಿ ಜಯಿಸಿ ಬಂದುಬಿಡ್ತೀನಿ, ಅವ್ರು ಇಷ್ಟು ಮಾಡ್ತಾರೆ ಅಷ್ಟು ಮಾಡ್ತಾರೆ, ತುಂಬ ಬಲಿಷ್ಠವಾಗಿರ್ತಾರೆ. ಅವ್ರೇನು ಹೇಳ್ತಾರೆ, ಅಪ್ಪ ಇನ್ನು ನೀನು ದೊಡ್ಡವನಾಗಿಲ್ಲ, ಚಿಕ್ಕವನಾಗಿದ್ದಿ, ದೊಡ್ಡವನಾದ್ಮೇಲೆ ಯುದ್ಧ ಮಾಡಬೇಕು ಅಂತ ಹೇಳ್ತಾರೆ. ಶರೀರ ಸಹಕಾರ ಮಾಡಬೇಕು. ಅದಕ್ಕೆ ಏನು ಮಾಡ್ತೇವೆ? ಲಗ್ನಾಧಿಪತಿ ಹೇಗಿದ್ದಾನೆ ಅಂತ ನೋಡ್ತೇವೆ. ಈ ಜಾತಕದಲ್ಲಿ ಲಗ್ನಾಧಿಪತಿ ಯಾರು? ಕುಜ ಆಗ್ತಾನೆ. ಅವನು ಫಸ್ಟು ಉಚ್ಚ ಸ್ಥಾನದಲ್ಲಿದ್ದಾನೆಯಾ ನೀಚ ಸ್ಥಾನದಲ್ಲಿದ್ದಾನೆಯಾ ನೋಡ್ಕೊಳ್ಳಿ. ಕುಜ ಹೇಗಿದ್ದಾನೆ ಅಂತ ನೋಡಿದ್ರೆ ಫಸ್ಟು ಶತ್ರುಕ್ಷೇತ್ರದಲ್ಲಿದ್ದಾನೆ. ಲಗ್ನಾಧಿಪತಿ ಶತ್ರುಕ್ಷೇತ್ರದಲ್ಲಿದ್ದಾನೆ, ಒಂದು ಮೈನಸ್ ಹಾಕಿ. ಮತ್ತೆ ಲಗ್ನಾಧಿಪತಿ ಶತ್ರುಕ್ಷೇತ್ರ ಇದ್ದಾನಲ್ವಾ, ಹೇಗಿದ್ದಾನೆ? ವಕ್ರಿಯಾಗಿದ್ದಾನೆ. ಸೊ ಲಗ್ನಾಧಿಪತಿ ವಕ್ರಿ ಅಂತಂಬೋದು ಶುಭ ಅಲ್ಲ. ಗೋಚಾರದಲ್ಲಿ ಹೆಚ್ಚು ವಕ್ರಿಯನ್ನು ಕನ್ಸಿಡರ್ ಮಾಡ್ತೇವೆ, ಜಾತಕದಲ್ಲಿ ತುಂಬ ಕಡಿಮೆ. ದೃಷ್ಟಿ ವಿಚಾರದಲ್ಲಿ ನೋಡೋದಕ್ಕೆ ಕೆಲವೊಂದು ವಿಚಾರದಲ್ಲಿ ನೋಡ್ತೇವೆ. ಸೊ ಮೈನಸ್ ಆಗಿದೆ. ನೆಕ್ಸ್ಟ್, ಯಾವ ಮನೆಯಲ್ಲಿದ್ದಾನೆ? ಶುಭ ಸ್ಥಾನದಲ್ಲಿದ್ದಾನೋ ಪಾಪಸ್ಥಾನದಲ್ಲಿದ್ದಾನೋ? ಸಂಬಂಧ ಹೇಗೆ ಬಂದಿದೆ ಅಂತ ನೋಡ್ತೇವೆ. ರಿಲೇಷನ್ಶಿಪ್. ಸೊ ಶುಭ ಸಂಬಂಧ ಬಂದಿದೆಯಾ ಪಾಪ ಸಂಬಂಧ? ಫಸ್ಟ್ ಸ್ಥಾನ ಸಂಬಂಧ ನೋಡಿ, ಯಾವ ಸ್ಥಾನದಲ್ಲಿದ್ದಾನೆ? ದುಷ್ಟ ಸ್ಥಾನ ಆದಂಥ 6ನೇ ಮನೆಗಿದ್ದಾನೆ, ಮೈನಸ್. ಸಂಯೋಗ ಯಾರ ಜೊತೆಗಿದ್ದಾನೆ? ಪಾಪಗ್ರಹ ಆದಂಥ ಶನಿ ಜೊತೆಗಿದ್ದಾನೆ, ಮೈನಸ್. ಯಾರ್ದಾದರೂ ದೃಷ್ಟಿ ಇದೆಯಾ? ಸೊ ಯಾರ ದೃಷ್ಟಿಯೂ ಇಲ್ಲ. ಸೊ ಹಾಗಾಗಿ ಲಗ್ನಾಧಿಪತಿ ಬಲಹೀನವಾಗಿದ್ದಾನೆ. ಮೇಯ್ನು ನಾವು ನೋಡಬೇಕಾದಿದೆ, ಶರೀರಕ್ಕೆ ಸ್ಟ್ರೆಂಗ್ತ್ ಇದೆಯಾ ಇಲ್ವಾ. ಕೆಲವೊಮ್ಮೆ ಏನಾಗುತ್ತೆ, ಲಗ್ನಾಧಿಪತಿ ವೀಕ್ ಆಗಿದ್ರೂ ಕೂಡ ಅಂಥವರು ಆರೋಗ್ಯದಲ್ಲಿ ಬಲಿಷ್ಠವಾಗಿ ಕಾಣ್ತಾರೆ. ಯಾವಾಗ? ಈ ಕಾರಕ ಬಲ ಬಲಿಷ್ಠವಾಗಿದ್ದರೆ ಅವ್ರಿಗೆ ಆತ್ಮಬಲ ಇರೋದರಿಂದ ಶರೀರ ಹೇಗೆ ವೀಕ್ ಆದರೂ ಕೂಡ ಅವನು ತುಂಬ ಸ್ಟ್ರಾಂಗ್ ಇರ್ತಾನೆ. ಬುದ್ಧಿ ಮನಸ್ಸು ಆತ್ಮಬಲ ಸ್ಟ್ರಾಂಗ್ ಆಗಿದ್ದವನು ಶರೀರ ವೀಕ್ ಆಗಿದ್ರೂ ಕೂಡ ಅವನು ಮೋಸ್ಟ್ ಡೇಂಜರ್. ಅವನಿಗೆ ಬುದ್ಧಿಬಲ ತುಂಬ ಜನ ಇರುತ್ತೆ, ಆದರೆ ಶರೀರ ಬಲ ಇರಲ್ಲ. ಅವರು ಬೇರೆಯವ್ರ ಹತ್ರ ಮಾಡಿಸ್ತಾನೆ. ಆದರೆ ಶರೀರ ಬಲ ಚೆನ್ನಾಗಿತ್ತು, ಬುದ್ಧಿಬಲ ಇಲ್ಲ ಅಂತಂದರೆ ಅವನು ಮುಂದಾಡು. ಅದೇನಂತೇವೆ ನಾವು ಸೈನ್ಯದಲ್ಲಿ ಸಿಪಾಯಿಗಳಿದ್ದಂಗೆ ಆಗ್ತಾರೆ, ಆರ್ಮಿ. ಅವ್ರ ಬುದ್ಧಿ ಉಪಯೋಗಿಸೋ ಕೆಲಸ ಇಲ್ಲ, ಹೋಗಿ ಹೊಡೆದು ಬರೋದಷ್ಟೇ, ಆ ಥರ. ಸೊ ಹೀಗೆ ಫಸ್ಟು ಶರೀರಕ್ಕೆ ಬಲ ಇದೆಯಾ ಇಲ್ವ ಅಂತ ನೋಡ್ತೇವೆ, ಅದು ಲಗ್ನ. ಸೊ ಈ ವ್ಯಕ್ತಿಗೆ ನೋಡಿದ್ರೆ ಮೊದಲು ಶರೀರಕ್ಕೆ ಬಲ ಇಲ್ಲ, ಆತ್ಮಬಲ ಕೂಡ ಮನೋಬಲ ಕೂಡ ಜಾಸ್ತಿ ಇಲ್ಲ, ಬರೀ ಸ್ಥಾನ ಬಲ ಒಂದು ಚೆನ್ನಾಗಿದೆ, ಒಂದು ಎನ್ವೈರ್ಮೆಂಟ್ ಚೆನ್ನಾಗಿದೆ ಬಿಟ್ಟು ಅವನ ಶರೀರ ವೀಕ್ ಆಗೇ ಇದೆ, ಮನಸ್ಸು ವೀಕ್ ಆಗೇ ಇದೆ. ಸೊ ಈ ಸಮಯದಲ್ಲಿ ರೋಗಕ್ಕೆ ಸಂಬಂಧಪಟ್ಟ ದಶೆಗಳು ಬಂದಾಗ ಬೇಗ ಅಟ್ಯಾಕ್ ಆಗಿಬಿಡ್ತದೆ. ಓಕೆ, ಸೊ ರೋಗ ಬರಲಿಕ್ಕೆ ಅವಕಾಶ ಎಷ್ಟುಂಟು? ಕೆಲವೊಮ್ಮೆ ಏನಾಗುತ್ತೆ, 6ನೇ ಮನೆ ರೋಗ ಜಾಸ್ತಿ ತಂದುಕೊಡಿ, ಆವಾಗ ಸಮಸ್ಯೆ. ಕೆಲವೊಮ್ಮೆ ಭಾಳ ಜನಕ್ಕೆ ರೋಗ ಜಾಸ್ತಿ ಬರಲ್ಲ, ಯಾಕೆಂದರೆ ಹಿಂದಿನ ಜನ್ಮದಲ್ಲಿ ಪಾಪ ಜಾಸ್ತಿ ಇದ್ದರೆ ತಾನೇ ಬರುತ್ತೆ, ಇಲ್ಲದ್ರೆ ಬರೋದಿಲ್ಲ. ಸೊ ಹಾಗಾಗಿ 6ನೇ ಮನೆಯನ್ನು ಕೂಡ ನಾವು ಪರೀಕ್ಷೆ ಮಾಡಬೇಕು. ಸೊ ಈ ಜಾತಕದಲ್ಲಿ ಷಷ್ಠಸ್ಥಾನ ನೋಡಿ. ಸೊ ಷಷ್ಠಸ್ಥಾನ ನೀವು ನೋಡಿಕೊಂಡ್ರೆ ಆರೋಗ್ಯ ಹೇಗಿದೆ. ಸೊ 6ನೇ ಮನೆ ನೋಡಿ, 6ನೇ ಮನೆ ಮೊದಲ ಸ್ಥಾನ, 6ನೇ ಮನೆ ಕಾರಕ, 6ನೇ ಮನೆ ಅಧಿಪತಿ. ಸೊ ರೋಗಕ್ಕೆ ಸಂಬಂಧಪಟ್ಟ ಎನ್ವೈರ್ಮೆಂಟ್ ಹೇಗಿದೆ, ರೋಗ ಅಟ್ಯಾಕ್ ಆಗಲಿಕ್ಕೆ ಯಾವ ಥರ ಎನ್ವೈರ್ಮೆಂಟ್ ಇದೆ ಅಂತ ನೋಡ್ಕೊಳ್ತೇವೆ. ಸೊ 6ನೇ ಮನೆಯಲ್ಲಿ ಯಾರಿದ್ದಾರೆ? 2 ಪಾಪಗ್ರಹಗಳಿದೆ, 2 ಪಾಪಗ್ರಹಗಳೇ. ಸೊ ಮೈನಸ್. ಸೊ ಕುಜ ಅಂತಂಬೋದು ಈ ಲಗ್ನಕ್ಕೆ ಲಗ್ನಾಧಿಪತಿ ಯಾವಾಗೂ ಶುಭಗ್ರಹವೇ. ಆರೋಗ್ಯ ವಿಚಾರಕ್ಕೆ ಬಂದಾಗ ಕುಜ ಸಹಜ ಪಾಪಗ್ರಹ. ಸೊ ನಾನೇನು ಮಾಡ್ತೇನೆ, ಮೈನಸ್ಸೇ ತೊಗೊಳ್ತೇನೆ. ಬೇರೆ ವಿಚಾರಕ್ಕೆ ಪ್ಲಸ್ ತೊಗೊಳ್ಳಿ. ಆರೋಗ್ಯ ವಿಚಾರ ಆದ ಕಾರಣ, ರೋಗ ವಿಚಾರ ಆದ ಕಾರಣ ಮೈನಸ್ಸೇ ತೊಗೊಳ್ತೇನೆ. ಎರಡನೇದು, ಯಾರಾದರೂ ನೋಡ್ತಾ ಇದ್ದಾರಾ?
ಈ ಶನಿಯನ್ನಾಗಲಿ ಗುರುವನ್ನಾಗಲಿ ಬೇರೆ ಯಾವ ಗ್ರಹವೂ ನೋಡ್ತಾ ಇಲ್ಲ. ಓಕೆ, ಶನಿಯನ್ನ ಕುಜನ. ನೆಕ್ಸ್ಟ್ ಕಾರಕ ಯಾರಾಗ್ತಾರೆ? ಶನಿ ಮತ್ತು ಕುಜ. ಇಲ್ಲಿ ನೋಡಿ, ಕುಜ ಯಾವಾಗೂ ಕೂಡ ಫಾಸ್ಟಾಗಿ ಬರುವಂಥ ಸ್ಪ್ರೆಡ್ ಆಗುವಂಥ ರೋಗಗಳಿಗೆಲ್ಲ ಕೂಡ ಕುಜ ತಗೊಳ್ತೇವೆ. ಸ್ಲೋ ಆಗಿ ಗೊತ್ತಿಲ್ಲದೆ ಒಳಗೊಳಗೆ ಸ್ಪ್ರೆಡ್ ಆಗುತ್ತೆ ಅದನ್ನ ರೋಗಗಳನ್ನು ಶನಿ ತಗೊಳ್ತೇವೆ. ಕ್ರಾನಿಕಲ್ ಡಿಸೀಸ್ ಎಲ್ಲ ಶನಿ. ಕುಜನ ಯಾವಾಗೂ ಕೂಡ ಪ್ರಮಾದಗಳಿಗೆ ಕಾರಕ ಅಂತೇವೆ, ಶನಿಯನ್ನು ರೋಗಗಳಿಗೆ ಕಾರಕ ಅಂತ. ಪ್ರಮಾದ ಆದ್ರೂ ಹಾಸ್ಪಿಟ್ಲಿಗೆ ಹೋಗಬೇಕು, ರೋಗ ಬಂದ್ರೂ ಹಾಸ್ಪಿಟ್ಲಿಗೆ ಹೋಗಬೇಕು. ಆಕ್ಸಿಡೆಂಟ್ ಈಸ್ ಡಿಫ್ರೆಂಟ್, ರೋಗ ಈಸ್ ಡಿಫ್ರೆಂಟ್. ಈಗ ಕೈ ಕೊಯ್ಕೊಳ್ಳೋದು, ಕಾಲು ಕೊಯ್ಕೊಳ್ಳೋದು, ಸಡನ್ನಾಗಿ ಬೀಳೋದು, ಇದೆಲ್ಲ ಆಕ್ಸಿಡೆಂಟ್ಸ್ ಇದೆಲ್ಲ, ಅದಕ್ಕೂ ಕೂಡ ನಿಮಗೆ ತೊಂದರೆ ಆಗ್ತದೆ. ಆದರೆ ಶನಿ ಏನಂತಂದರೆ, ನೀವು ತಗೊಳ್ಳೋ ಫುಡ್ ಹ್ಯಾಬಿಟ್ಸಿಂದ, ನಿಮ್ಮ ಒಂದು ಲೈಫ್ ಸ್ಟೈಲಿಂದ ಒಳಗೊಳಗೆ ಸ್ಪ್ರೆಡ್ ಆಗ್ತದೆ. ಆದರೆ ನಿಮಗೆ ಗೊತ್ತೇ ಆಗೋದಿಲ್ಲ. ಆ ಥರ ರೋಗಗಳು ಶನಿ. ಲೈಕ್ ಡಯಾಬಿಟಿಸ್, BP, ಅಥವಾ ಫುಡ್ಡಿಂದ ಸಂಬಂಧ ಬಂದ ಕೆಲವಿನ ಪ್ರಾಬ್ಲಮ್ಗಳು, ಇದೆಲ್ಲದಕ್ಕೂ ಶನಿ. ಅದಕ್ಕೆ ಕೆಲವಿನ ರೋಗಗಳಿರುತ್ತೆ. ಹಾರ್ಟ್ ಅಟ್ಯಾಕ್ ಸಡನ್ನಾಗಿ ಬರ್ತದೆ, ಹಾರ್ಟ್ ವೀಕ್ ಆಗೋದು, ಸಡನ್ನಾಗಿ ಎಕ್ಸ್ಪ್ರೆಸ್ ಆಗೋದು, ಅಥವಾ ಶಾಕಿಂದ ಜನರಿಗೆ ಹಾರ್ಟ್ ಅಟ್ಯಾಕ್ ಆಗ್ತದೆ. ಆಮೇಲೆ ಇದ್ದಕ್ಕಿದ್ದಂತೆ ಏನೋ ಒಂದು ಫ್ರ್ಯಾಕ್ಚರ್ ಆಗೋದು, ಮೇಲಿಂದ ಬೀಳೋದು, ಆಕ್ಸಿಡೆಂಟ್ ಆಗೋದು, ಸರ್ಜರಿ ಆಗೋದು, ಇದೆಲ್ಲದಕ್ಕೂ ಕೂಡ ಕುಜ. ಸೊ ಇಲ್ಲಿ ಅವರೇನು ಆಕ್ಸಿಡೆಂಟು ಅದಕ್ಕೆ ಸಂಬಂಧಪಟ್ಟದೆ ಏನು ಹೇಳಿಲ್ಲ, ಅದ ಕಾರಣ ನ್ಯಾಚುರಲಾಗಿ ಶನಿಯನ್ನು ತಗೊಳ್ಳೋರು. ಅವ್ರು ಪರ್ಟಿಕ್ಯುಲರ್ಲಿ ಸಡನ್ನಾಗಿ ಆಯಿತು ಅಂತಂದಾಗ ಕುಜ ನೋಡಿ. ಈಗ ಸಡನ್ನಾಗಿ ಏನು ಆಗ್ತಿಲ್ಲ, ಆರೋಗ್ಯ ಸಮಸ್ಯೆ ಅಂತ ಹೇಳಿದರೆ ಆಗಲಿ, ಸಡನ್ ಆಗಿದೆ ಅಂತ ಅವ್ರೇನು ಹೇಳಿಲ್ಲ. ಅದ ಕಾರಣ ನಾವು ರೋಗಕಾರಕ ಶನಿಯನ್ನೇ ಮೆಜಾರಿಟಿ ತೊಗೊಳ್ತೇವೆ. ಸೊ ಶನಿಯನ್ನು ನೀವು ತಗೊಂಡಾಗ ಶನಿ ಹೇಗಿದ್ದಾನೆ ಅಂತ ನೋಡಿ. ಶನಿ ಇಲ್ಲಿ ನೋಡಿ, ಬೇರೆ ಸ್ಥಾನಗಳಿಗೂ ದುಷ್ಟ ಸ್ಥಾನಗಳಿಗೂ ನೀವು ನೋಡೋ ರೀತಿಯನ್ನು ಬದಲಾವಣೆ ಮಾಡಿಕೊಳ್ಳಬೇಕು. ಬೇರೆ ಸ್ಥಾನಗಳಿಗೆ ಗ್ರಹಗಳ ಬಲಿಷ್ಠವಾಗಿತ್ತು ಅಂದ್ಕೊಳ್ಳಿ, ಬಲಿಷ್ಠವಾಗಿದ್ದು ಶುಭ ಸಂಬಂಧ ಜಾಸ್ತಿ ಬಂದರೆ ಅದು ಅನುಕೂಲ ಆಗ್ತದೆ. 6ನೇ ಮನೆಯಲ್ಲಿ ಶುಭಗ್ರಹಗಳ ಸಂಬಂಧ ಜಾಸ್ತಿ ಆದರೆ 6ನೇ ಮನೆ ವೀಕ್ ಆಗ್ತದೆ. ವೀಕ್ ಆಗೋದ್ರಿಂದ ಏನಾಗುತ್ತೆ? ರೋಗ ವೀಕ್ ಆದರೆ ಏನಾಗುತ್ತೆ? ಕಡಿಮೆ ಆಗುತ್ತೆ. 5ನೇ, ಈಗ 4ನೇ ಮನೆ ವೀಕ್ ಆಯ್ತು ಅಂದ್ಕೊಳ್ಳಿ, ಸುಖ ಇರೋದಿಲ್ಲ. 6ನೇ ಮನೆ ವೀಕ್ ಆಯ್ತು ಅಂದ್ಕೊಳ್ಳಿ, ರೋಗ ಇರಲ್ಲ. ಸೊ ರೋಗ ಇಲ್ಲದ್ದು ಪ್ಲಸ್ ಪಾಯಿಂಟ್, ಸುಖ ಇಲ್ಲದೆ ಇರೋದು ನೆಗೆಟಿವ್ ಪಾಯಿಂಟ್. 6ನೇ ಮನೆ ಆದಷ್ಟು ಶುಭಪ್ರದವಾಗಿರಬೇಕು, ಬಲಹೀನವಾಗಿರಬೇಕು. ಇದೇ ಕ್ರೈಟೀರಿಯಾ. ಎಲ್ಲದೂ ಅಷ್ಟೇ ಅಲ್ವಾ? ಸುಖ ಜಾಸ್ತಿ ಬೇಕು, ಕಷ್ಟ ಕಡಿಮೆ ಬೇಕು. ಆ ಪ್ರಿನ್ಸಿಪಲ್ ಪ್ರಕಾರ ಹೋದರೆ 6ನೇ ಮನೆ ಸ್ಟ್ರಾಂಗ್ ಆಯಿತು ಅಂತಂದರೆ ರೋಗ ಜಾಸ್ತಿ ಇರುತ್ತೆ. ರೋಗ ಜಾಸ್ತಿ ಇದ್ದಾಗ ಮನುಷ್ಯ ಇನ್ಕನ್ವೀನಿಯೆಂಟ್ ಆಗ್ತಾನೆ, ಯಾರೂ ಅದನ್ನು ಬಯಸಲ್ಲ. 6th ಹೌಸಲ್ಲಿ, 8th ಹೌಸಲ್ಲಿ, 12th ಹೌಸಲ್ಲಿ ಬಯಸೋದೇನೆಂದರೆ ವೀಕ್ ಆಗಬೇಕು. ಆಲ್ಮೋಸ್ಟ್ ಆಲ್ ಸ್ಟ್ರಾಂಗ್ ಉಚ್ಚಾಗಿಚ್ಚ ಆ ಥರ ಹೋಗಬಾರ್ದು, ವೀಕ್ ಆಗಬೇಕು. ಸಾಧ್ಯವಾದಷ್ಟು ಶುಭಗ್ರಹಗಳ ಸಂಬಂಧ ಬರಬೇಕು, ಪಾಪಗ್ರಹಗಳ ಸಂಬಂಧ ಬರಬಾರ್ದು. ಪಾಪಗ್ರಹಗಳ ಸಂಬಂಧ ಬಂದರೆ ಇನ್ನೂ ತೀವ್ರತೆ ಜಾಸ್ತಿ ಆಗ್ತದೆ. ಒಬ್ಬನು ಹೋಗಿ ಬಾರಲ್ಲಿ ಕುಡಿತಾ ಇದ್ದ ಅಂತ ಅಂದ್ಕೊಳ್ಳಿ, ಏನು ತೊಂದರೆ ಇಲ್ಲ. ಒಂದು 4-5 ಜನ ಸೇರಿಕೊಂಡು ಬಾರಲ್ಲಿ ಕುಡ್ತಾಯಿದ್ದೆ ಅಂದ್ಕೊಳ್ಳಿ, ಡೋಸೇಜ್ ಜಾಸ್ತಿ ಆಗ್ತದೆ, ಡ್ಯಾಮೇಜ್ ಜಾಸ್ತಿ ಕ್ಲೈಮ್ ಆಗ್ತದೆ. ಸೊ ಕೆಟ್ಟವರು ಸೇರಿದ್ರೆ ಇನ್ನೂ ತೊಂದರೆ ಜಾಸ್ತಿ. ಅದಕ್ಕೆ ಶುಭಗ್ರಹಗಳ ಸಂಬಂಧ ಇರಬೇಕು, ಪ್ಲಸ್ ಬಲಹೀನವಾಗಿರಬೇಕು. 6ನೇ ಮನೆ ಅಧಿಪತಿ ಆದಷ್ಟು ಬಲಹೀನವಾಗಿದ್ದರೆ ರೋಗದ ತೀವ್ರತೆ ಕಡಿಮೆ ಆಗ್ತದೆ. ಇಲ್ಲಿ ನೋಡಿ, 6ನೇ ಮನೆಯನ್ನು ನೀವು ನೋಡಿದಾಗ 2 ಪಾಪಗ್ರಹಗಳಿದೆ. ಸೊ 6ನೇ ಮನೆಗೆ 2 ಪಾಪಗ್ರಹ ಇದೆ ಅಂದರೆ ಏನಾಗ್ತದೆ? ರೋಗದ ತೀವ್ರತೆ ಜಾಸ್ತಿ ಇರುತ್ತೆ. ಅದೇ ಶುಭಗ್ರಹಗಳಿದ್ದರೆ ಕಡಿಮೆ ಆಗ್ತಿತ್ತು. ಬಟ್ 6ನೇ ಮನೆ 2 ಪಾಪಗ್ರಹಗಳಿಂದ ಜಾಸ್ತಿ ಆಗಿದೆ. ಸೊ ಯಾವುದಾದ್ರೂ ಒಂದು ಗ್ರಹ ನೋಡ್ತಾ ಇದೆಯಾ 6ನೇ ಮನೆಯನ್ನು ಅಂತ ನೋಡಿದ್ರೆ ಯಾವ ಗ್ರಹವೂ ನೋಡ್ತಾ ಇಲ್ಲ. ನೆಕ್ಸ್ಟ್ ಕಾರಕ ಯಾರು? ಶನಿ. ಶನಿಗೂ ಕೂಡ ಅದೇ ಅಪ್ಲೈ ಆಗ್ತದೆ. ಶನಿ ಉಚ್ಚ ಸ್ಥಾನಕ್ಕೆ ಹತ್ತಿರ ಇದ್ದಾನೆ. ನೀವು ಗಮನಿಸಿ, ಶನಿ ವಕ್ರಿಯಾಗಿದ್ದಾನೆ, ಬಟ್ ಉಚ್ಚ ಸ್ಥಾನಕ್ಕೆ ಹತ್ತಿರ ಇದ್ದಾನೆ. ಸೊ ಇಟ್ಸ್ ಎ ನೆಗೆಟಿವ್. ನೆಕ್ಸ್ಟ್ ತ್ರಿಕೋಣ ಶುಭ ಸಂಬಂಧ ಬಂದಿದೆಯಾ, ಪಾಪ ಸಂಬಂಧ ಬಂದಿದೆಯಾ ಅಂತ ನೋಡಿದ್ರೆ ಶನಿಗೆ ಪಾಪ ಸಂಬಂಧ ಬಂದಿದೆ. ಯಾಕಂದರೆ ದುಷ್ಟ ಸ್ಥಾನದಲ್ಲಿದ್ದಾನಲ್ವಾ, ನೆಗೆಟಿವ್. ಯಾರ ಜೊತೆಗಿದ್ದಾನೆ? ಆಲ್ರೆಡಿ ಒಂದು ಇನ್ನೊಂದು ರೋಗಕಾರಕನಾದಂಥ ಕುಜನ ಜೊತೆಗಿದ್ದಾನೆ. ಇಟ್ಸ್ ಎ ನೆಗೆಟಿವ್. ಯಾರ್ದಾದ್ರೂ ದೃಷ್ಟಿ ಇದೆಯಾ? ಯಾರ ದೃಷ್ಟಿಯೂ ಇಲ್ಲ. ನೆಕ್ಸ್ಟ್ 6ನೇ ಮನೆ ಅಧಿಪತಿ ಯಾರು? ಬುಧ. ಸೊ ಬುಧ ಬಲ ಹೇಗಿದೆ ಅಂತ ನೋಡಿ, ಉಚ್ಚ ಸ್ಥಾನ ಇಲ್ಲ, ಸ್ವಕ್ಷೇತ್ರ ಇಲ್ಲ, ಮಿತ್ರ ಕ್ಷೇತ್ರದಲ್ಲಿದ್ದಾನೆ, ಒಂದು ಪ್ಲಸ್. ನೆಕ್ಸ್ಟ್ ಶುಭವಾ ಅಶುಭವಾ ನೋಡೋಣ. ಯಾವ ಮನೆಯಲ್ಲಿದ್ದಾನೆ? ಕೇಂದ್ರ ಸ್ಥಾನದಲ್ಲಿದ್ದಾನೆ, ಸೊ ಪ್ಲಸ್. ಸಂಯೋಗ ಯಾರ ಜೊತೆಗಿದ್ದಾನೆ? ಶುಭಗ್ರಹ ಆದಂಥ ಶುಕ್ರನ ಜೊತೆಗಿದ್ದಾನೆ, ಒಂದು ಪ್ಲಸ್.
ಯಾರ್ದಾದ್ರೂ ಗ್ರಹದ ದೃಷ್ಟಿ ಇದೆಯಾ? ದೃಷ್ಟಿ ಇಲ್ಲ. ನೋಡಿ, ಆಧಿಪತ್ಯ ಬಲ ಪ್ಲಸ್ ಇದೆ, ಆದರೆ ಕಾರಕ ಬಲ ಮೈನಸ್ ಇದೆ. ಸೊ ಅವರಪ್ಪ ಏನು ಕ್ಲೈಮ್ ಮಾಡ್ತಾರೆ? ಆರೋಗ್ಯ ಸಮಸ್ಯೆ ಅಂತ ಹೇಳ್ತಾರೆ. ಅಂದರೆ ಇದು ಅಂತರ್ಗತವಾದ ಸಮಸ್ಯೆ, ಎಕ್ಸ್ಟರ್ನಲ್ ಪ್ರಾಬ್ಲಮ್ ಅಲ್ಲ, ಇಂಟರ್ನಲ್ ಪ್ರಾಬ್ಲಮ್. ಯಾಕೆಂದರೆ 6ನೇ ಮನೆ ಕಾರಕ ವೀಕ್ ಆಗಿದ್ದಾನೆ ಹೊತ್ತು ಅಧಿಪತಿ ವೀಕ್ ಆಗಿಲ್ಲ, ಅಧಿಪತಿ ಸ್ಟ್ರಾಂಗ್ ಆಗಿದ್ದಾನೆ. ಹಾಗಾಗಿ ಫಿಸಿಕಲಿ ಹೀ ಈಸ್ ಫೈನ್. ಸೊ ತಂದೆ ಏನು ಹೇಳಿದ್ರೆ, ಇವನಿಗೆ ಮಾನಸಿಕ ಸಮಸ್ಯೆ ಇದೆ. MBBS ಫಸ್ಟ್ ಇಯರಲ್ಲಿ ಯಾರೋ ಒಬ್ಬ ಹುಡುಗಿಯನ್ನು ಪ್ರೀತಿ ಮಾಡಿದ. ಆ ಪ್ರೀತಿ ಮಾಡಿದಂಥ ಹುಡುಗಿ ಹ್ಯಾಂಡ್ ಕೊಟ್ಟಳು. ನಂತರ ಅವನಿಗೆ ಟಾಲರೇಟ್ ಮಾಡಲಿಕ್ಕಾಗಲ್ಲ. ಎಷ್ಟೋ ಜನ ಇದ್ದಾರೆ, ಪ್ರೀತಿ ಮಾಡಿ ಒಂದು ವೇಳೆ ಏನಾದರೂ ರಿಜೆಕ್ಟ್ ಆಯ್ತು ಅಂದ್ಕೊಳ್ಳಿ, ಹುಡುಗಿ ಬಿಟ್ಲು ಅಂದ್ಕೊಳ್ಳಿ, ಇನ್ನೊಂದು ಹುಡುಗಿ ನೋಡ್ಕೊಳ್ತಾರೆ. ಅದು ಬಿಟ್ಟು ಅಂದರೆ ಇನ್ನೊಂದು ಹುಡುಗಿ ನೋಡ್ಕೊಳ್ತಾರೆ. ಈ ಹುಡುಗ ತುಂಬ ಡಿಪ್ರೆಸ್ ಆಗಿಬಿಡ್ತಾರೆ. ಕೆಲವಿನ ಎಕ್ಸ್ಟ್ರಾರ್ಡಿನರಿ ಹುಡುಗರು ಇರ್ತಾರೆ, ತುಂಬ ಅವರು ಡಿಪ್ರೆಸ್ ಆಗಿಬಿಡ್ತಾರೆ. ಅಥವಾ ಲವ್ ಮಾಡಿದಂಥ ಹುಡುಗಿ ಡಿಪ್ರೆಸ್ ಆಗಬೇಕು ಅಂತ ರಿವೆಂಜ್ ತೊಗೊಳ್ಬೇಕು ಅಂತ ಹೋಗ್ತಾರೆ. ಇದು ಆ್ಯಸಿಡ್ ಹಾಕೋದು, ಇನ್ನೊಂದು ಹಾಕೋದು, ಎಕ್ಸ್ಟ್ರಾರ್ಡಿನರಿ ಬಿಹೇವ್ ಮಾಡ್ತಾರೆ. ಸೊ ಹಾಗಾಗಿ ಈ ಹುಡುಗ ತುಂಬ ತಲೆಗೆ ಹಚ್ಚಿಕೊಂಡು ಅದನ್ನೇ ಆಲೋಚನೆ ಮಾಡಿ ಮಾಡಿ ಒಂಥರ ಸೈಕೋ ಪೇಷಂಟ್ ಆಗಿಬಿಟ್ಟೆ. ಪ್ಲಸ್ ಸೂರ್ಯ ಯಾವಾಗ ವೀಕ್ ಆಗ್ತಾನೋ ಬೇರೆ ಯಾರನ್ನ ಹೇಳಿದ್ರೂ ಕೂಡ ಅವರು ಕೇಳಲ್ಲ. ಯಾಕಂದರೆ ಫಸ್ಟು ಅವನಿಗೆ ಕೇಳಬೇಕು ಅಂತ ಇಂಟ್ರೆಸ್ಟ್ ಇಲ್ಲದಾಗ ಯಾರು ಹೇಳ್ರಿ ಏನು ಪ್ರಯೋಜನ? ಸೊ ಹಾಗಾಗಿ MBBS ಫಸ್ಟ್ ಇಯರ್ಲಿ ಡಿಸ್ಕಂಟಿನ್ಯೂ ಆಗಿ, ಅಪ್ಪ ಹೀ ಈಸ್ ವೆಲ್ ಆಫ್, ಅಪ್ಪಂದೇ ಬಿಸ್ನೆಸ್ ಇದೆ, ನೀ ಏನು ಮಾಡಬೇಡಪ್ಪ, ಆಫೀಸಲ್ಲಿ ಬಂದು ಕೂತ್ಕೋ ಸಾಕು ಅಂತ ಹೇಳ್ತಾರೆ. ಅವನ ಆಫೀಸ್ ಬಂದು ಕೂತ್ಕೊಳ್ಳಿಕ್ಕೆ ಕೂಡ ಅವನ ಕೈಲಿ ಆಗ್ತಾಯಿಲ್ಲ. ಸೊ ಅವನೇನು ಮಾಡ್ತಾನೆ, ಮನೆಯಲ್ಲೇ 4 ಗೋಡೆಗಳ ಮಧ್ಯೆ ಪರ್ಮನೆಂಟಾಗಿ ಇದ್ದುಬಿಟ್ಟಿದ್ದಾನೆ. ಯಾವಾಗೂ ಡಿಪ್ರೆಷನ್ಲೇ ಇರ್ತಾನೆ, ಮೆಡಿಸನ್ಸ್ ಬಳಸ್ತಾ ಇದ್ದಾನೆ. ಬಟ್ ಇನ್ಫ್ಯಾಕ್ಟ್ ಶರೀರ ಚೆನ್ನಾಗಿರೋದ್ರಿಂದ ಕೆಮಿಕಲ್ ಮೆಡಿಸಿನ್ ಏನೋ ಉಪಯೋಗ ಮಾಡೋದು, ಶರೀರದಲ್ಲಿರುವಂಥ ಬೇರೆ ಆರ್ಗಾನ್ಸನ್ನು ಡಿಸ್ಟರ್ಬ್ ಮಾಡ್ತದೆ. ಬಟ್ ಮಾನಸಿಕವಾಗಿ ಏನು ಮಾಡುತ್ತೆ, ಆ್ಯಂಟಿ ಡಿಪ್ರೆಸೆಂಟ್ಸ್ ಯೂಸ್ ಮಾಡಬೇಕು. ಸೊ ಮನಸ್ಸು ಅದರಿಂದ ಏನಾಗುತ್ತೆ, ಲೇಜಿ ಆಗಿಬಿಡ್ತಾನೆ, ಯಾವಾಗೂ ಮಬ್ಬು ಇದ್ದಂಗೆ ಒಂಥರ ಮತ್ತೋದು ಆ ಥರ ಇದ್ದುಬಿಡ್ತಾನೆ, ಸೆಡೇಷನ್ ಕೊಟ್ಟಂಗೆ ಅದರಿಂದ ಏನಾಗುತ್ತೆ, ಬೇರೆ ಆ್ಯಕ್ಟಿವಿಟೀಸ್ ಕೆಡುತ್ತೆ. ಈ ಥರ ಕೆಮಿಕಲ್ ಮೆಡಿಸಿನ್ ಬೆಳೆಸಿ 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 ಆಡ್ವರ್ಸ್ ಡ್ರಗ್ ರಿಯಾಕ್ಷನ್ ಆಗ್ತದೆ, ಶರೀರದಲ್ಲಿ ಆರ್ಗಾನ್ಸ್ ಹಾಳಾಗ್ತಾ ಬರ್ತದೆ. ಇದು ಈಗ ಆಗ್ತಾ ಇರೋ ಕೇಸ್. ಸೊ ಯಾವಾಗ ಮಾನಸಿಕವಾಗಿ ವೀಕ್ ಆಗಿದ್ದಾನು ಅಂತಂದರೆ ಇನ್ನು ವಿದ್ಯೆ ಓದಲಿಕ್ಕಾಗ್ತದ? ಆಗೋದೇ ಇಲ್ಲ. ಬೇಕಾದ್ರೆ ವಿದ್ಯಾಸ್ಥಾನ, ವಿದ್ಯಾಕಾರಕ, ವಿದ್ಯಾಬಲ ನೋಡಿ. ಸೊ ವಿದ್ಯಾಸ್ಥಾನ 4ನೇ ಮನೆ. ಸೊ 4ನೇ ಮನೆ ಚೆನ್ನಾಗಿದೆ, 4ನೇ ಮನೆಯಲ್ಲಿ ಪಾಪಗ್ರಹಗಳಿಲ್ಲ, 2 ಶುಭ ಗ್ರಹಗಳು ನೋಡ್ತಾ ಇದೆ, ಚೆನ್ನಾಗಿದೆ. ಸೊ ಈ ಹುಡುಗನಿಗೆ ಒಳ್ಳೆ ಎನ್ವಿರಾನ್ಮೆಂಟ್, ಒಳ್ಳೆ ಕಾಲೇಜು, ಒಳ್ಳೆ ಸ್ಕೂಲ್ ಎಲ್ಲ ಚೆನ್ನಾಗಿದೆ. ನೆಕ್ಸ್ಟ್ ಬುಧಕಾರಕ. ಬುಧ ಹೇಗಿದ್ದಾನೆ? ಹೀ ಈಸ್ ಆಲ್ಸೋ ಸ್ಟ್ರಾಂಗ್. ಬುಧ 10ನೇ ಮನೆಗಿದ್ದಾನೆ, ಶುಭಗ್ರಹ ಜೊತೆ ಇದ್ದಾನೆ, ಪ್ಲಸ್ ಒಳ್ಳೆ ಸ್ಥಾನದಲ್ಲೇ ಇದ್ದಾನೆ ಬುಧ. ಸೊ ಒಳ್ಳೆ ಬ್ರಿಲಿಯಂಟ್ ಆದ ಕಾರಣ MSETಲ್ಲಿ ಚೆನ್ನಾಗಿ ಮಾರ್ಕ್ಸ್ ತಂದ. ಆದರೆ ಎಲ್ಲಿ ಟ್ರಿಗರ್ ಆಯಿತು? ಮನಸ್ಸಿಗೆ ಟ್ರಿಗರ್ ಆಯಿತು. ಯಾಕೆಂದರೆ ಲವ್ ಅಂಬೋದಕ್ಕೂ ಮನಸ್ಸೇ ಕಾರಣ, ನನಗೆ ಇಂಟ್ರೆಸ್ಟ್ ಇಲ್ಲ ಅಂತ ಅಂಬೋದಕ್ಕೂ ಮನಸ್ಸೇ ಕಾರಣ. ಆ ಥರ ನೋಡಿಕೊಂಡಾಗ ಚಂದ್ರ ನೋಡಿ, ಚಂದ್ರ ಅಸ್ತಂಗತನಾಗಿದ್ದಾನೆ. 4ನೇ ಮನೆ ಅಧಿಪತಿ ಕೂಡ ಚಂದ್ರನೇ, ಕಾರಕನೂ ಚಂದ್ರನೇ ಮನಸ್ಸಿಗೆ. ಸೊ 4ನೇ ಮನೆಯ ಅಧಿಪತಿ ಚಂದ್ರ ಅಸ್ತಂಗತನಾಗಿದ್ದಾನೆ, ಶತ್ರು ಕ್ಷೇತ್ರದಲ್ಲಿದ್ದಾನೆ, ಪಾಪಗ್ರಹಗಳ ಜೊತೆ ಇದ್ದಾನೆ, ಪ್ಲಸ್ ಕುಜನ ವಕ್ರದೃಷ್ಟಿ ಇದೆ. ಆ್ಯಂಟಿ ಕ್ಲಾಕ್ ವೈಸ್ ಅಪಸವ್ಯದಲ್ಲಿ ನೋಡಿಕೊಂಡ್ರೆ 8ನೇ ಮನೆ ಆಗ್ತದೆ. ಕುಜನ ವಕ್ರದೃಷ್ಟಿ ಇರೋದರಿಂದ ಸಿಟ್ಟು ಕೂಡ ಇದೆ. ಯಾಕೆ ಅವಳು ಹಿಂಗೆ ಬಿಟ್ಲು? ತನ್ನ ಮೇಲೆ ತನಗೆ ಸಿಟ್ಟು, ಹುಡುಗಿ ಮೇಲೆ ಸಿಟ್ಟು, ಸಮಾಜದ ಮೇಲೆ ಸಿಟ್ಟು, ಎಲ್ಲದರ ಮೇಲೆ ಸಿಟ್ಟು ಇದೆ, ಭಗವಂತನ ಮೇಲೆ ಸಿಟ್ಟಿದೆ, ನನಗೆ ಯಾಕೆ ಈ ಥರ ತೊಂದರೆ ಕೊಟ್ಟ. ಸೊ ಈ ರೀತಿ ಎಜುಕೇಷನ್ ಸಂಬಂಧಪಟ್ಟ 4ನೇ ಮನೆಯ ಅಧಿಪತಿ ಕೂಡ ಬಲಹೀನವಾಗಿದ್ದಾನೆ, ಕಾರಕನಾದಂಥ ಚಂದ್ರನೂ ಬಲಹೀನವಾಗಿರೋದ್ರಿಂದ ಎಜುಕೇಷನ್ ಹೊಡೆತ ಕೊಡಿತು. ಬಟ್ ಪಾಸಿಟಿವ್ ಪಾಯಿಂಟ್ ಏನಿದೆ, ಶರೀರ ಬಲ ಚೆನ್ನಾಗಿದೆ ನೋಡಿ. ಶರೀರ ಬಲ ವೀಕ್ ಆಗಿದೆ. ರೋಗಕ್ಕೆ ಸಂಬಂಧಪಟ್ಟದ್ದು ನೋಡಿದ್ರೆ ಬುಧ ಶುಭಗ್ರಹಗಳ ಸಂಬಂಧ ಬಂದಿದೆ. ಸೊ ಶುಭಗ್ರಹಗಳ ಸಂಬಂಧ ಬಂದಾಗ ತೀವ್ರತೆ ಜಾಸ್ತಿ ಇರಲ್ಲ. ಸೊ ಹಾಗಾಗಿ ಶರೀರ ವೀಕ್ ಆಗಿದ್ರು ಕೂಡ ತೀವ್ರತೆ ಜಾಸ್ತಿ ಇಲ್ಲ. ಆದರೆ ಮ್ಯಾನ್ ಮೇಡಾಗಿ ಈ ಮೆಡಿಸಿನ್ಸ್ ಎಲ್ಲ ಹಾಕ್ಕೊಳ್ಳೋದು ಅವರ ಸ್ವಯಂಕೃತ ಅಪರಾಧವೇ. ಅದರಿಂದ ಶರೀರ ಕೆಡುತ್ತದೆ. ಈ ಜಾತಕ ಇದು ಪಾಪ ತಂದೆಯವರು ಕೇಳಿದ್ದು ಒಂದು 10 ವರ್ಷದ ಹಿಂದೆ. ಈಗ ಪಾಪ ಈ ಹುಡುಗ ತುಂಬ ಡಲ್ ಆಗಿಬಿಡ್ತಾನೆ, ಫಿಸಿಕಲಿ ಕೂಡ ತುಂಬ ಈಗ ಬೆಡ್ ರಿಡನ್ ಆಗಿಬಿಟ್ಟಿದ್ದಾನೆ ಈ ಹುಡುಗ. ಯಾಕೆಂದರೆ ಬಿಕಾಸ್ ಆಫ್ ಓವರ್ ಮೆಡಿಸಿನ್, ಅಸలు ಯಾವುದಕ್ಕೂ ಸರಿಯಾದ ಟ್ರೀಟ್ಮೆಂಟ್ ಕೊಡಬೇಕು ಅದಕ್ಕೆ ಕೊಡದೇ ಮಾಡೋದ್ರಿಂದ ಮಾನಸಿಕ ಸಮಸ್ಯೆಗೆ ಮಾನಸಿಕವಾದ ಮದ್ದೇ ಕೊಡಬೇಕು.
ಶಾರೀರಿಕವಾದಂಥ ಮದ್ದು ತಾತ್ಕಾಲಿಕವಾಗಿ ಕೊಡಬೇಕಷ್ಟೇ. ಪೇಯ್ನ್ ಕಿಲ್ಲರ್ಸು ಇದೆಲ್ಲ ತಾತ್ಕಾಲಿಕವಾಗಿ ಕೊಡ್ತೇವೆ ಆ ನೋವನ್ನು ಕಡಿಮೆ ಮಾಡಿಕೊಡೋಕ್ಕೆ. ನಾವು ಯಾವಾಗೂ ಅದನ್ನೇ ಬಳಸಿದರೆ ಕಷ್ಟ ಅಲ್ವಾ? ಸೊ ಹಾಗಾಗಿ ಶರೀರ ಕೂಡ ತುಂಬ ವೀಕ್ ಆಗಿಬಿಟ್ಟಿದ್ದಾನೆ. ಇದು ಈ ಹುಡುಗನ ಜಾತಕ. ಹಾಗಾಗಿ ಆರೋಗ್ಯ ವಿಚಾರವನ್ನು ನೀವು ಪ್ರಾರಂಭದಲ್ಲಿ ನೋಡಬೇಕಾದರೆ ಲಗ್ನಸ್ಥಾನ ಬಲವಾಗಿದೆಯಾ ಇಲ್ವ ಅಂತ ನೋಡ್ಕೊಳ್ಳಿ. ಆಮೇಲೆ ರೋಗ ತೀವ್ರತೆ ಜಾಸ್ತಿಯಾಗಿದೆಯಾ ಕಡಿಮೆ ಇದೆಯಾ ಅಂತ ನೋಡ್ಕೊಳ್ಳಿ. ಈ ಹುಡುಗನಿಗೆ ಅಂತರ್ಗತವಾದಂಥ ರೋಗ ತೀವ್ರತೆ ಇದೆಯಾ ಹೊತ್ತು ಎಕ್ಸ್ಟರ್ನಲ್ಲಿ ಶರೀರವನ್ನು ಸ್ಪಾಯ್ಲ್ ಮಾಡುವಂಥ ತೊಂದರೆ ಏನೂ ಇಲ್ಲ. ಆ ಹುಡುಗ ಹ್ಯಾಪಿಯಾಗಿ ಮನೆಗೆ ಇದ್ಬಿಟ್ರೆ ಪರವಾಗಿಲ್ಲ. ಅದನ್ನೇ ನೆನೆಸ್ಕೊಳ್ತಾ ಇದ್ದರೆ, ಅದನ್ನು ಕ್ಯೂರ್ ಮಾಡಲಿಕ್ಕೆ ಆ್ಯಂಟಿ ಡಿಪ್ರೆಸೆಂಟ್ಸ್ ಇದನ್ನು ತಗೊಳ್ತಾ ಇದ್ದರೆ ಶರೀರ ಕೂಡ ಹಾಳಾಗ್ತದೆ. ಸೊ ಇದು ಈ ಥರ ನಾವು ವಿಶ್ಲೇಷಣೆ ಮಾಡಬಹುದು. ಸೊ ಹೀಗೆ ಪ್ರತಿಯೊಂದು ಜಾತಕ, ಇದು ಜಾತಕವನ್ನು ಬೇಸಿಕ್ಕಾಗಿ ಹೇಗೆ ನೋಡ್ತೇವೆ. ಇನ್ ಕೇಸ್ ರೋಗ ಬಂದ ಮೇಲೆ ನೋಡೋದು ಹೇಗೆ. ಈಗ ನಾನು ರೋಗ ಬರೋದಕ್ಕೆ ಮುಂಚಿತವಾಗಿ ಇದು ಹೇಳಿದೆ, ಅಥವಾ ರೋಗ ಬಂದು ಭಾಳ ವರ್ಷಕ್ಕೆ ಹೇಳಿದೆ. ಈಗ ಆ ಸಮಯದಲ್ಲಿ ರೋಗ ತೊಂದರೆ ಒಳಗಾಗ್ತಾ ಇದ್ದಾನೆ, ನಡೀತಾ ಇದೆ ಟ್ರೀಟ್ಮೆಂಟ್. ಆ ಸಮಯದಲ್ಲಿ ಏನು ಮಾಡ್ತೇವೆ, ಈಗ ರೋಗ ಯಾಕೆ ಬಂದಿದೆ, ಅಥವಾ ರೋಗ ಬರೋದಕ್ಕಿಂತಲೂ ಮುಂಚಿತವಾಗಿ ಕಾಶನಾಗಿ ಹೆಂಗೆ ಹೇಳಬೇಕು ನಾನು ಅಂತಂದರೆ, ಯಾರಿಗಾದರೂ ಸರಿ ಜಾತಕದಲ್ಲಿ 6ನೇ ಮನೆ ಬಲಿಷ್ಠವಾಗಿದ್ದಾಗ ಅದಕ್ಕೆ ಸಂಬಂಧಪಟ್ಟ ದಶೆ ಅಂತರ್ದಶೆ ಇನ್ನೇನು ಪ್ರಾರಂಭ ಆಗತ್ತೆ ಅಂತಂಬೋ ಕಾಲಕ್ಕೆ ಅವ್ರಿಗೆ ಸೂಚನೆ ಕೊಡಬೇಕು. ಒಳ್ಳೆ ಹೈಜಿನಿಕ್ ಫುಡ್ ತಗೊಳ್ಳಿ, ಮನಸ್ಸು ಕೆಡಿಸ್ಕೊಳ್ಬೇಡಿ, ಡಿಸ್ಟರ್ಬ್ ಆಗಲಿಕ್ಕೆ ಅವಕಾಶ ಉಂಟು. ಇನ್ನು ದ್ರೇಕಾಣ ಚಕ್ರವನ್ನು ನೋಡಿ ಯಾವ ಆರ್ಗಾನ್ ವೀಕ್ ಆಗುತ್ತೆ, ಯಾವ ಸ್ಥಾನದಲ್ಲಿ ಪಾಪಗ್ರಹಗಳು ಜಾಸ್ತಿ ಇದೆ ಅಂತ ಆರ್ಗಾನ್ ವಿಚಾರದಲ್ಲಿ ಕೇರ್ಫುಲ್ ಆಗಿರ್ರಿ ಅಂತ ನಾವು ಹೇಳ್ಬೋದು ಅಷ್ಟೆ. ಸೊ ಈ 6ನೇ ಮನೆ ದಶೆ, 6ನೇ ಮನೆಗೆ ಸಂಬಂಧಪಟ್ಟ ಪ್ರತ್ಯಂತರ ದಶೆ, 6, 8, 12 ಈ ಮೂರಲ್ಲಿ ಯಾವುದಾದ್ರೂ ಆಗ್ಬೋದು. 12ನೇ ಮನೆ ದಶೆ ಕೂಡ ಹಾಸ್ಪಿಟಲ್ಗೆ ಹೋಗ್ತಾ ಇರಬೇಕು, ಖರ್ಚು ಜಾಸ್ತಿ ಇರ್ತದೆ. ಓಕೆ, ಈ ಸಮಯದಲ್ಲೇ ನಾವು ಹಾಸ್ಪಿಟಲ್ಗೆ ಹೋಗಿ ಸ್ವಲ್ಪ ಖರ್ಚಾಗ್ತದೆ. ಹಾಗಾಗಿ ಈ ದಶೆಗಳಿಂದೇನು ಪ್ರಾರಂಭ ಆಗ್ತದೆ ಅಂತಂದರೆ ಆವಾಗೂ ನಾವು ಕೇರ್ಫುಲ್ ಆಗಿರಬೇಕು ಅಂತ ಹೇಳಬೇಕು. ಆಮೇಲೆ ರೋಗಕಾರಕ ಯಾರು? ಶನಿ. ಮಾನಸಿಕ ಸಮಸ್ಯೆಗಳಿಗೆ ಕಾರಕ ಯಾರು? ಚಂದ್ರ. ಈ ಶನಿ ಚಂದ್ರದ ಕಾಂಬಿನೇಷನ್ ಗೋಚಾರದಲ್ಲಿ ಬಂದಾಗ ಕೂಡ ಕೇರ್ಫುಲ್ ಆಗಿರಿ ಅಂತ ಹೇಳ್ತೀವಿ. ಅದು ನಮಗೆ ಹೇಗೆ ಗೊತ್ತಿದೆ, ಅಷ್ಟಮ ಶನಿ ಬರ್ತಾ ಇದೆ, 7 ವರ್ಷ ಶನಿ ಬರ್ತಾ ಇದೆ, ಅರ್ಧಾಷ್ಟಮ ಶನಿ, ಜನ್ಮ ಶನಿ ಇದೆಲ್ಲ ಬರ್ತಾ ಇರ್ತವೆ ಶನಿ ಚಂದ್ರನ ಕಾಂಬಿನೇಷನಿಂದ. ಈ ಥರ ಬಂದಾಗ ಮನಸ್ಸನ್ನು ಜಾಸ್ತಿ ಕೆಡಿಸ್ಕೋಬೇಡಿ, ಹಳೆದೆಲ್ಲ ನೆನಪು ಮಾಡ್ಕೋಬೇಡಿ, ಜಾಸ್ತಿ ಇದು ಮಾಡ್ಕೋಬೇಡಿ, ಅತಿಯಾಗಿ ಆಸೆ ಪಡಬೇಡಿ. ನಿಮ್ಮ ಮನಸ್ಸು ಸಹಕಾರ ಮಾಡೋದಿಲ್ಲ, ಅದಕ್ಕೆ ಅಷ್ಟು ಫಾಸ್ಟಾಗಿ ಮನಸ್ಸು ಓಡೋದಿಲ್ಲ, ಮನಸ್ಸು ಮಂದವಾಗ್ತದೆ. ದೊಡ್ಡ ದೊಡ್ಡ ಪ್ರಾಜೆಕ್ಟ್ಸ್ ನೀವು ಕೈ ಹಾಕಬೇಡಿ. ಸೊ ಡೇ ಟು ಡೇ ಆ್ಯಕ್ಟಿವಿಟೀಸ್ ಏನಿದೆ ಅದನ್ನು ನಡ್ಸ್ಕೊಂಡು ಹೋಗಿ ಅಂತ ಹೇಳ್ತೇವೆ. ಮಾನಸಿಕ ಸಮಸ್ಯೆಗೊಂಥರ, ಶಾರೀರಿಕವಾದ ಸಮಸ್ಯೆಗೊಂಥರ. ಸೊ ಇಲ್ಲಿ ನಾವು ಆರೋಗ್ಯ ವಿಚಾರದಲ್ಲಿ ನಾವು ಮಾಡೋದೇನು ಅಂತಂದರೆ, ರೋಗ ಬಂದ ಮೇಲೆ ನಾವೇನು ನಮ್ಮ ಕೈಯಲ್ಲಿ ಎಷ್ಟು ನೀವು ವಿಶ್ಲೇಷಣೆ ಮಾಡಿದ್ರು ಕೂಡ ನಮ್ಮ ಕೈಯಲ್ಲಿ ಏನೂ ಇಲ್ಲ, ಡಾಕ್ಟ್ರ್ ಕೈಯಲ್ಲೇ ಎಲ್ಲ ಇರುತ್ತೆ. ಅವ್ರು ಹೇಗಿರ್ತೀಯೋ ಆ ಥರ ಟ್ರೀಟ್ಮೆಂಟ್ ನಡೀತದೆ. ಅದು ಒಳ್ಳೆ ಟ್ರೀಟ್ಮೆಂಟ್ ಆಗ್ಬೋದು, ಮಿಸ್ ಟ್ರೀಟ್ಮೆಂಟ್ ಆಗ್ಬೋದು, ಅಂಡರ್ ಟ್ರೀಟ್ಮೆಂಟ್ ಆಗ್ಬೋದು, ಏನಾದರೂ ಆಗ್ಬೋದು, ಅದು ನಮ್ಮ ಕೈಯಲ್ಲಿಲ್ಲ. ಆದರೆ ರೋಗ ಬರೋದಕ್ಕಿಂತಲೂ ಮುಂಚಿತವಾಗಿ ನೀವು ಅವರಿಗೆ ಹಿಂಟು ಕೊಡ್ಬೋದು. ಸೊ ಈ ಸಮಯದಲ್ಲಿ 6ನೇ ಮನೆ ದಶೆ ನಡೀತಾ ಇದೆ, 7 ವರ್ಷ ಶನಿ ಬರುತ್ತೆ, ಅರ್ಧಾಷ್ಟಮ ಶನಿ ಇದೆ, ಸ್ವಲ್ಪ ಕೇರ್ಫುಲ್ ಆಗಿದೆ ಇರಿ ಅಂತ ಹೇಳ್ಬೋದು. ಇಷ್ಟು ಮಾತ್ರ ನಾವು ಮಾಡ್ಬೋದು. ಸೊ ಇದು ರೋಗವನ್ನು ವಿಶ್ಲೇಷಣೆ ಮಾಡುವಂಥ ಒಂದು ಕ್ರಮ. ಸೊ ಇವತ್ತು ಒಂದು ಎಕ್ಸಾಂಪಲ್ ನಾವು ನೋಡಿದ್ವಿ. ನಾಳಿನ ದಿನ ಇನ್ನೊಂದು ಎಕ್ಸಾಂಪಲ್ ನಾವು ತೆಗೆದುಕೊಳ್ಳೋಣ. ಇನ್ನೊಂದು ಎಕ್ಸಾಂಪಲಲ್ಲಿ ಹೇಗೆ ಮಾಡೋದು ನೋಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ನಮೋ ನಮಃ. ಸೊ ಪ್ರಶ್ನೆಗಳೇನಾದರೂ ಇದ್ದರೆ ಒಂದು 2 ನಿಮಿಷದ ಕಾಲ ನೀವು ಕೇಳ್ಬೋದು. 1 ನಿಮಿಷ ಶೇರ್ ಮಾಡ್ತೇನೆ, ಒಂದು ಅನ್ಮ್ಯೂಟ್ ಮಾಡ್ತೇನೆ. ಹಾಂ, ಅನ್ಮ್ಯೂಟ್ ಮಾಡಿದ್ದೇನೆ. ಏನಾದರೂ ಪ್ರಶ್ನೆಗಳಿದ್ರೆ ನೀವು ಕೇಳ್ಬೋದು.